ಭಾರತವನ್ನು ಕ್ಯಾನ್ಸರ್ ಮುಕ್ತವಾಗುವತ್ತ ಮುನ್ನಡೆಸಬೇಕು ಮುಂತಾದ ಇವರ ಕನಸುಗಳನ್ನು ಸಾಕಾರಗೊಳಿಸಲು 10 ಹಲವು ಯೋಜನೆಗಳು ರೂಪ ತಾಳಿದವು. ಸಂಜೀವಿನಿ ಕ್ಯಾನ್ಸರ್ ಟ್ರಸ್ಟ್ನ ಸ್ಥಾಪನೆಯಾಯಿತು. ಮಾಹಿತಿ ಕೇಂದ್ರಗಳು ತೆರೆದವು. ಶಾಲೆಗಳಲ್ಲಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು ನಡೆದವು. ಹಾಗೆಯೇ ಜನರೊಂದಿಗೆ ಬೆರೆತು ಅವರ ಜ್ಞಾನವನ್ನು ತಿಳಿಯುವ ಮಹತ್ತರ ಯೋಜನೆ ಮನೆ ಮನೆ ಸಮೀಕ್ಷೆ ನಡೆದು ಸಾಕಾರಗೊಂಡಿತು. ಈ ಸಮೀಕ್ಷೆಯ ಫಲಿತಾಂಶವನ್ನು ಸಾರ್ವಜನಿಕರ ಹಾಗೂ ಸರಕಾರದ ಮುಂದಿಡುವ ಉದ್ದೇಶದಿಂದ ಇಂದಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯ ಅತಿಥಿಗಳಾದ ಶ್ರೀ ಐವನ್ ಡಿಸೋಜ, ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ, ಹಾಗೂ ಶ್ರೀ ವಾಲ್ಟರ್ ನಂದಳಿಕೆ, ಸ್ಥಾಪಕರು ಡೈಜಿ ವರ್ಲ್ಡ್ ಮೀಡಿಯಾ ನೆಟ್ವರ್ಕ್, ಇವರಿಗೆ ಆದರದ ಸ್ವಾಗತವನ್ನು ಕೋರುತ್ತಾ, ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ, ಆಹ್ವಾನಿತ ಅತಿಥಿಗಳಿಗೂ, ಮಾಧ್ಯಮ ಮಿತ್ರರಿಗೂ, ಎಂಐಒದ ನಿರ್ದೇಶಕರು, ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗಕ್ಕೂ ಸ್ವಾಗತಗಳನ್ನು ಕೋರುತ್ತಾ, ಕಾರ್ಯಕ್ರಮದ ಮೊದಲಿಗೆ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಹಾಗೂ ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್ ಇದರ ಕಳೆದೆರಡು ದಶಕಗಳ ನಡೆದು ಬಂದ ದಾರಿ ಹಾಗೂ ಕಾರ್ಯಕ್ರಮಗಳ ವಿವರಣೆಗಳನ್ನೊಳಗೊಂಡ ಒಂದು ಕಿರು ಚಿತ್ರವನ್ನು ವೀಕ್ಷಿಸೋಣ. One institution has stood at the forefront of cancer care in coastal Karnataka. NABH accredited, community trusted, built to serve the underserved. In 2011, a vision was planted in coastal Karnataka that no patient should travel hundreds of kilometers for cancer care. That quality treatment should be accessible, affordable, and close to home. Not just as a hospital, but as a promise to this region. Our vision, to be a state-of-the-art cancer hospital of international. From a single center in Mangalore to a network spanning coastal and inland Karnataka, MIO has grown into the region's most trusted name in cancer care. Today, MIO operates 4 centers, bringing world-class oncology care closer to every community. The MIO Day Care Center at Pampwell, Mangaluru, the flagship, handles high-volume outpatient chemotherapy, targeted therapies, and precision radiation, all in one location. Our Udupi Day Care Center brings world-class treatment. Karnataka's first rural cancer hospital, serving the Malnad heartland. ಚಪ್ಪಾಳೆಯೊಂದಿಗೆ ನಾವೆಲ್ಲರೂ ಇವರನ್ನು ವೇದಿಕೆ ಮೇಲೆ ಅಭಿನಂದಿಸೋಣ. ಸರಳತೆಯ ಮನೆಯ ವಾತಾವರಣ, ಆಡಂಬರ ದುಂದುವೆಚ್ಚ ರಹಿತ ಕಾರ್ಯಕ್ರಮಗಳು, ಪ್ರೀತಿ ಗೌರವ ಕಾಳಜಿ ಇವು ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇದರ ಸಂಸ್ಕೃತಿ. ಅತಿಥಿ ದೇವೋಭವ ಎಂಬ ಮಾತಿನಂತೆ ಈಗ ಅತಿಥಿಗಳಿಗೆ ಹೂ ನೀಡಿ ಸ್ವಾಗತಿಸುವ ಸಮಯ. ಮಾನ್ಯ ಅತಿಥಿಗಳಾದ ಶ್ರೀ ಐವನ್ ಡಿಸೋಜ ಇವರಿಗೆ ನಮ್ಮ ನಿರ್ದೇಶಕರಾದ ಡಾಕ್ಟರ್ ಸುರೇಶ್ ರಾವ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಗಳಾದ ನಮ್ಮವರೇ ಆದ ಶ್ರೀ ವಾಲ್ಟರ್ ನಂದಳಿಕೆ ಇವರಿಗೆ ಡಾಕ್ಟರ್ ವೆಂಕಟರಮಣ ಕಿಣಿ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆಯೇ ನಮ್ಮ ನಿರ್ದೇಶಕರಾದ ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ರಾವ್ ಇವರಿಗೆ ಡಾಕ್ಟರ್ ಹೇಮಂತ್ ಕುಮಾರ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ.
ನಮ್ಮ ಇನ್ನೋರ್ವ ಡೈರೆಕ್ಟರ್ ಆಗಿರುವ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಇವರಿಗೆ ನಮ್ಮ ರಿಸರ್ಚ್ ಇನ್ಚಾರ್ಜ್ ಆಗಿರುವ ಡಾಕ್ಟರ್ ಕೇಶವ್ ಪ್ರಸಾದ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಇನ್ನೋರ್ವ ನಿರ್ದೇಶಕರಾದ ಡಾಕ್ಟರ್ ರೋಹನ್ ಚಂದ್ರಗಟ್ಟಿ ಇವರಿಗೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಆಗಿರುವ ಡಾಕ್ಟರ್ ರೋಹಿಲ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆಯೇ ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿಯಾಗಿರುವ ಡಾಕ್ಟರ್ ವೆಂಕಟರಮಣ ಕಿಣಿ ಇವರಿಗೆ ಸಿಸ್ಟರ್ ಅನಿತಾ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರ ಪ್ರೀತಿ ಪಾತ್ರರಾದ ನಿರ್ದೇಶಕರಾದ ಡಾಕ್ಟರ್ ಸುರೇಶ್ ರಾವ್ ಇವರಿಂದ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳು. ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಮುಖ್ಯ ಅತಿಥಿಯಾದ ಶ್ರೀ ಐವನ್ ಡಿಸೋಜಾ MLC ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಅವರ MOUಗೆ ಸಂದರ್ಶನ ಇತ್ತೀಚೆಗೆಯಿಂದ ಒಂದು 2 ತಿಂಗಳಿಂದ ಅವರ ಭೇಟಿ ಮಾಡ್ತಾ ಇದ್ದೇನೆ ನಾನು. ಅವರು ಹೇಳುವುದಾದರೆ ಕರ್ನಾಟಕದಲ್ಲಿ MLA MLC ಸೇರಿ ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಸ್ಯಾಂಕ್ಷನ್ ಮಾಡಿ 8 ಕೋಟಿ ಹಣ ಜನರಿಗೆ ಕೊಡುವಂಥ ಕೆಲಸ ಮಾಡಿದ್ದಾರೆ. MLA MLC ಎಲ್ಲ ಸೇರಿ ಒನ್ ಪರ್ಸನ್ ಹೂ ಹ್ಯಾಸ್ ಗಿವನ್ ಫಾರ್ ಮೋಸ್ಟ್ ಲಾಟ್ ಆಫ್ ಅವರ್ ಪೇಷಂಟ್ಸ್. ನಮ್ಮ ರೋಗಿಗಳಿಗೆ ಏನಾದರೂ ಕಷ್ಟ ಆದರೆ ಹಣದ ವ್ಯವಸ್ಥೆಯಲ್ಲಿ ಯಾವುದು ಸಮಸ್ಯೆ ಬಂದರೆ ನಾವು ಅವ್ರ ಹತ್ರ ಹೋಗಿ ಅಂತ ಹೇಳುವಂಥದ್ದು. ಯಾಕಂದರೆ ಅವರು ಜಾತಿ ಭೇದ ಧರ್ಮ ಯಾವುದು ನೋಡದೆ ಎಲ್ಲರಿಗೂ ಸಹಾಯ ಮಾಡ್ತಾರೆ. ಒಂದು ಶ್ರೇಷ್ಠ ಒಂದು ಕೆಲಸ ಅವರದ್ದು. ಅವರಿಗೆ ನಾನು MOUಗೆ ಸ್ವಾಗತಿಸ್ತೇನೆ. ಮತ್ತು ನಮ್ಮ ಆತ್ಮೀಯರಾದ ವಾಲ್ಟರ್ ನಂದಳಿಕೆ ಅವರು ಈಗ ನಮ್ಮವರೇ ಆಗಿದ್ದಾರೆ. ನಮ್ಮ ಎಲ್ಲ ಸ್ಟಾಫಿಗೆ ಆತ್ಮೀಯರವರು. ಯಾಕಂದರೆ ಅವರು ಪ್ರತಿ ವಾರ ನಮ್ಮಲ್ಲಿ ನಮ್ಮ ಕ್ಯಾನ್ಸರ್ ಕಲ್ಯಾಣ ಕಾರ್ಯಕ್ರಮ ಶೂಟಿಂಗ್ ನಡೀತದೆ. ಅವರು ಪ್ರತಿ ವಾರ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾರೆ. ಇದು ಅವರದ್ದೇ ಇನಿಷಿಯೇಟಿವ್ ಆ್ಯಕ್ಚುಲಿ, ಕ್ಯಾನ್ಸರ್ ಗೆಲ್ಲೋಣ ಅಂಥೇಳಿ. ಅವರು ಒಂದು 3-4 ತಿಂಗಳ ಮುಂಚೆ ಡಿಸೆಂಬರಲ್ಲಿ ಇಲ್ಲಿ ಬಂದಿದ್ದರು. ಈ ರೋಗಿಗಳನ್ನು ನೋಡಿ ಅವರು ಈ ವರ್ಷ ಏನಾದರೂ ಮಾಡಬೇಕಂಥೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಯಾವ ಟ್ರಾನ್ಸಾಕ್ಷನ್ ಇಲ್ಲ, ಫ್ರೀ ಮಾಡ್ತಾ ಇದ್ದಾರೆ ಅವರು. ನಿಜವಾಗಿ ಒಂದು ದೊಡ್ಡ ಹೃದಯ ಮತ್ತು ಮನಸ್ಸಿಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ವೆಲ್ಕಮ್ ಸರ್. ಮತ್ತು ನಮ್ಮದೇ ನಿರ್ದೇಶಕರಾದ ಜಲಾಲುದ್ದೀನ್ ಅಕ್ಬರ್, ರೋಹನ್ ಗಟ್ಟಿ, ಕಿಣಿ ಮತ್ತು ಎಲ್ಲ ಇಲ್ಲಿ ಸೇರಿದವರು ಮತ್ತು ಇಂಪಾರ್ಟೆಂಟ್ ಗೆಸ್ಟ್ ಬಂದವರು ಎಲ್ಲರಿಗೆ ನಾನು ಸ್ವಾಗತಿಸ್ತೇನೆ. ಇವತ್ತು ನಾವು ಈ ಸಮೀಕ್ಷೆ ಅಂದರೆ 10,000 ಮನೆಗಳ ಕ್ಯಾನ್ಸರ್ ಜಾಗೃತಿ ಸಮೀಕ್ಷೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿಯಲ್ಲಿ ಕೂಡ ನಡೀತಾ ಇದೆ, ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಕೂಡ ನಡೀತಾ ಇದೆ. ಆದರೆ ನಮ್ಮ ಮೆಜಾರಿಟಿ ಸ್ಟಾಫ್ ಇರೋದು ಮಂಗಳೂರಲ್ಲಿ. ಇಲ್ಲಿ ನಮ್ಮದು ಈ ಸಮೀಕ್ಷೆ ಬೇಗ ನಡೆಯಿತು. ಈಗ 10,000ಕ್ಕಿಂತ ಜಾಸ್ತಿ ಮನೆಗಳನ್ನು ಮತ್ತು ಜನರನ್ನು ನಾವು ಸಂಪರ್ಕಿಸಿ ಕೆಲವು ಪ್ರಶ್ನೆಯನ್ನು ಕೇಳಿ ಅವರ ಅರಿವು ಅದೆಲ್ಲ ನಾವು ನೋಡಿದ್ದೇವೆ. ಎಲ್ಲ ಮನೆಗಳಿಗೆ ಹೋಗಿದ್ದೇವೆ. ಇದು ತುಂಬ ಕಷ್ಟದ ಕೆಲಸ. ಸೊ ಸ್ಟಾಫ್ಗಳು ಹಾಸ್ಪಿಟಲ್ ಕೆಲಸ ಮಾಡಿ ಪುರ್ಸತ್ತಿರುವಾಗ ಇದನ್ನು ಮಾಡಿದ್ದಾರೆ. ದೊಡ್ಡ ಕೃತಜ್ಞತೆ ಹೇಳ್ತೇನೆ ನಮ್ಮ ಎಲ್ಲ ಸ್ಟಾಫಿಗೆ. ಈ ಮಾಡುವ ಉದ್ದೇಶ ಏನಂದರೆ, ಈಗ ನಾವು ಇಲ್ಲಿ ಹಾಸ್ಪಿಟ್ಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡುವ ಪ್ರಯತ್ನ ಮಾಡ್ತೇವೆ, ಅದು ನಮ್ಮ ಕರ್ತವ್ಯ. ಅದನ್ನೇ ಮಾಡಿದರೆ ಸಾಲದು, ಸಮಾಜಕ್ಕೆ ನಾವು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡುವ ಪ್ರಯತ್ನ ಮಾಡಬೇಕು. ಯಾಕಂದರೆ ನಾವಿಲ್ಲಿ ಕೂತ್ಕೊಂಡಾಗ ಎಲ್ಲರೂ 3rd 4th ಸ್ಟೇಜ್ ಬಂದರೆ ನಾವು ಎಷ್ಟು ಕಷ್ಟಪಟ್ಟರೂ ಅದು ಅಷ್ಟು ಪ್ರೊಡಕ್ಟಿವ್ ಆಗೋದಿಲ್ಲ. ಖರ್ಚಿರ್ತದೆ, ಬಟ್ ರಿಟರ್ನ್ಸ್ ಕಡಿಮೆ ಇರ್ತದೆ. ಸೊ ವಿ ಹ್ಯಾವ್ ಟು ಸರ್ವೈವ್ ಗುಡ್ ಕ್ವಾಲಿಟಿ ಆಫ್ ಲೈಫ್. ದೀಸ್ ಆರ್ ಆಲ್ ಕಾನ್ಸೆಪ್ಟ್ಸ್ ಇನ್ ಆಂಕಾಲಜಿ. ಸೊ ನಾವಿಲ್ಲಿ ನೋಡ್ತಾ ಇರ್ತೇವೆ 3rd 4th ಸ್ಟೇಜ್. ಮತ್ತು ಇದು MI ಅಂತ ಹೇಳಿ ಅಲ್ಲ, ಇಡೀ ಭಾರತದ ಕತೆ ಹೀಗೆ ಇದೆ. ನಮ್ಮಲ್ಲಿ ಭಾರತದಲ್ಲಿ 14 ಲಕ್ಷ ಹೊಸ ಕ್ಯಾನ್ಸರ್ ರೋಗಿಗಳಿದೆ, 9 ಲಕ್ಷ ಜನ ಸಾಯ್ತಾರೆ. ಮತ್ತು ಕ್ಯಾನ್ಸರ್ ಇನ್ಸಿಡೆನ್ಸ್ ನಾವು ಹೇಳೋದು 45ರಿಂದ 60 ವರ್ಷ ಮ್ಯಾಕ್ಸಿಮಮ್ ಜನ ಕ್ಯಾನ್ಸರ್ ಇಂದ ನಾವು ನೋಡೋದು ಇಂಡಿಯಾದಲ್ಲಿ. ಬೇರೆ ದೇಶದಲ್ಲಿ 65-70 ಅಲ್ಲಿ ಡಯಾಗ್ನೋಸ್ ಆಗುವ ಕಾಯಿಲೆ ನಮ್ಮ ದೇಶದಲ್ಲಿ 25 ವರ್ಷ
ಮುಂಚೆ ಡಯಾಗ್ನೋಸ್ ಆಗ್ತಾ ಇದೆ ಅಂದರೆ ನಾವು 25 ವರ್ಷ ಕಳ್ಕೊಳ್ಕೋತೇವೆ ಸಮ್ಟೈಮ್ಸ್, ಲಾಟ್ ಆಫ್ ಪೀಪಲ್ ಎಸ್ಪೆಷಲಿ ವಿಮೆನ್. ಸೊ ಇದು ನೋಡಿ ನಮಗೆ ಒಂದು ರಿಸ್ಕ್ ನೋಡುವಾಗ ಅರ್ಲಿ ಡಯಾಗ್ನೋಸಿಸ್ ಮತ್ತು ಪ್ರಿವೆನ್ಷನ್ ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಬಾರದೇ ಹಾಗೆ ನೋಡೋದು ಒಂದು, ಬಂದರೆ ಅರ್ಲಿ ಡಯಾಗ್ನೋಸಿಸ್ ಮಾಡಬೇಕು. ದಿಸ್ ಇಸ್ ದ ಮೇಜರ್ ಇಂಟರ್ವೆನ್ಷನ್ ದಟ್ ಕ್ಯಾನ್ ಎವರ್ ಹೆಲ್ಪ್ ಇನ್ ಕ್ಯಾನ್ಸರ್. ನೋ ಅದರ್ ಥಿಂಗ್ ಕ್ಯಾನ್ ಹೆಲ್ಪ್ ಇನ್ ಕ್ಯಾನ್ಸರ್ ಆ್ಯಕ್ಚುಲಿ ಆ್ಯಸ್ ಆಫ್ ನೌ ವಿತ್ ವಾಟ್ ಎವರ್ ರಿಸರ್ಚ್ ವಿ ಹ್ಯಾವ್. ಎಷ್ಟು ರಿಸರ್ಚ್ ಮಾಡಿದರೂ ಈಗಿನ ನಾವು ಪರಿಸ್ಥಿತಿ ನೋಡಿದರೆ ಪ್ರಿವೆನ್ಷನ್ ಆ್ಯಂಡ್ ಅರ್ಲಿ ಡಿಟೆಕ್ಷನ್ ಈಸ್ ಓನ್ಲಿ ದಿ ಸೊಲ್ಯೂಷನ್ ಟು ಟ್ರೀಟ್ ಕ್ಯಾನ್ಸರ್ ಆ್ಯಂಡ್ ಪ್ರೊಲಾಂಗ್ ಲೈಫ್ಸ್ ಆ್ಯಂಡ್ ಗಿವ್ ಗುಡ್ ಕ್ವಾಲಿಟಿ ಆಫ್ ಲೈಫ್. ಈಗ 40ಇಂದ 50 ನೋಡಿದರೆ ನಾವು ಒಂದು ವರ್ಷ ನಾವು ಆ್ಯನ್ಯುವಲ್ ರಿಸ್ಕ್ ಅಂತ ಹೇಳೋದು 300ಇಂದ 350 ಜನರಿಗೆ ಒಬ್ಬರಿಗೆ ಕ್ಯಾನ್ಸರ್ ಬರ್ತದೆ 40ಇಂದ 50. ಈಗ 50ಇಂದ 60 ಹೋದರೆ ಅದು 150 ಜನರಲ್ಲಿ ಒಬ್ಬರಿಗೆ. ಅಂದರೆ ನಾವು ಇಲ್ಲಿ ಇಷ್ಟು ಜನ ಇದ್ದೇವೆ, ಎಲ್ಲರ ನಾವು 60ಇಂದ 64 ಇದ್ದರೆ 150 ಜನರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಡಿಟೆಕ್ಟ್ ಆಗ್ತದೆ ಒಂದು ವರ್ಷ ಆಗುವಾಗ. ಆ್ಯನ್ಯುವಲ್ ರಿಸ್ಕ್ ಅದು 60 ಬರುವಾಗ 60 to 64 ಆಗುವಾಗ 75 ಒಬ್ಬರಿಗೆ ಆಗ್ತದೆ. ಅಂದರೆ 75 ಜನರಲ್ಲಿ ನಾವು ಫಾಲೋಅಪ್ ಮಾಡಿದರೆ ಒಂದು ವರ್ಷದಲ್ಲಿ ನಾವು ಒಂದೊಬ್ಬರನ್ನು ಕ್ಯಾನ್ಸರ್ ಅಂತ ಗುರುತುಪಡಿಸ್ಬೋದು. 70 ಮುಟ್ಟುವಾಗ 1 in 40 or 50, ದಟ್ ಈಸ್ ಅ ಹೈ ರಿಸ್ಕ್. ಸೊ ನಾವು ಸರ್ಕಾರದಲ್ಲಿ ಇದು ಒಂದು ಅಂದರೆ ಅಭಿಯಾನ ನಡೆಸಬೇಕು. ಯಾಕಂದರೆ ಪ್ರಿವೆನ್ಷನ್ ಅಂದರೆ 25ಇಂದ 45, ದ್ಯಾಟ್ ಏರಿಯಾ ಗುಡ್ ಹೆಲ್ತ್, ಗುಡ್ ಫುಡ್ ಇದೆಲ್ಲ ನೋಡಬೇಕು. 45ಇಂದ 65, 70ವರೆಗೆ ನಾವು ಟಾರ್ಗೆಟ್ ಮಾಡಬೇಕು ಅರ್ಲಿ ಡಿಟೆಕ್ಷನ್ಗೆ. ಡಯಾಗ್ನೋಸಿಸ್ ಆದರೆ ಬೇಗ ಬರುವಂಥದ್ದು. ಸೊ ಇದೆಲ್ಲ ನಾವು ನೋಡಿ ನಾವು ಸಮೀಕ್ಷೆ ಮಾಡು ಅಂಥೇಳಿ ಇದನ್ನು ಈ ಮನೆಗಳಿಗೆ ಹೋಗಿ ನಾವು ಪ್ರಶ್ನೆಗಳನ್ನು ಕೇಳಿದ್ದೇವೆ. ಇದರಲ್ಲಿ ಸಮೀಕ್ಷೆಯನ್ನು ನಾವು ಒಂದು ಕಿರು ಪರಿಚಯ ಈ ಬುಕ್ ರಿಲೀಸ್ ಆದಮೇಲೆ ಕೊಡ್ತೇವೆ. ಇದರ ಉದ್ದೇಶ ನಾವು ಸರ್ಕಾರಕ್ಕೆ ಕೊಡುವಂಥದ್ದು. ನಾವು ಸಮೀಕ್ಷೆ ಮಾಡ್ಬೋದು, ಆದರೆ ಇಂಟರ್ವೆನ್ಷನ್ ಮಾಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಅದು ತುಂಬ ದೊಡ್ಡ ಕೆಲಸ, ಅದು ಸರ್ಕಾರ ಮಾಡುವ ಕೆಲಸ. ಸೊ ಆದರೆ ಸರ್ಕಾರಕ್ಕೆ ನಾವು ನಮ್ಮ ಇನ್ಪುಟ್ ಕೊಡ್ಬೋದು ಈ ಸಮೀಕ್ಷೆಯನ್ನು, ಅದರ ಎಲ್ಲಿ ಫೈಂಡಿಂಗ್ಸ್ ಏನಿದೆ ಅಂಥೇಳಿ. ನಾವು ನೋಡಿದಾಗ ಒಂದು 2 ಮಾತನ್ನ ಹೇಳ್ತೇನೆ. ಒಂದು, ತುಂಬ ಭಯ ಇರೋದು ಜನರಿಗೆ. ಕ್ಯಾನ್ಸರ್ ಅಂತ ಹೇಳಿದರೆ ಡೆತ್ ಸೆಂಟೆನ್ಸ್ ಅಂತ ಹೇಳ್ತಾರೆ ಅವರು. ತುಂಬ ಭಯ ಆಗ್ತದೆ. ನಮಗೂ ಗೊತ್ತು, ಎಲ್ಲರಿಗೆ ಕ್ಯಾನ್ಸರ್ ಅಂತ ಹೇಳಿದ ಕೂಡ ಭಯ ಆಗ್ತದೆ. ಅದೊಂದು ದೊಡ್ಡ ಭಯ ಇರೋದನ್ನು ನಾವು ಅರ್ಲಿ ಡಿಟೆಕ್ಷನ್ಗೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಎಲ್ರಿಗೂ ಗೊತ್ತಿದೆ ಕ್ಯಾನ್ಸರ್ ಒಂದು ದೊಡ್ಡ ಕಾಯಿಲೆ. ದಕ್ಷಿಣ ಕನ್ನಡದಲ್ಲಿ ಆ್ಯಕ್ಚುಲಿ ನಾವು ನೋಡುವಾಗ ಎಲ್ಲರಿಗೆ ಜಾಗೃತಿ ಇದೆ, ಎಜುಕೇಷನ್ ಇದೆ, ಮಿನಿಮಮ್ ಗ್ರ್ಯಾಜುಯೇಷನ್ ಲೆವೆಲ್ ಇದೆ ಸರ್ವೆ ಪ್ರಕಾರ. ಸೊ ಅವರಿಗೆಲ್ಲ ಗೊತ್ತಿದೆ ಕ್ಯಾನ್ಸರ್ ಅಂದರೆ ದೊಡ್ಡ ಕಾಯಿಲೆ. ಆದರೆ ನಾವು ಕೇಳಿದರೆ ನೀವು ಮ್ಯಾಮೋಗ್ರಫಿ ಮಾಡ್ತೀರಾ, ಸ್ಕ್ರೀನಿಂಗ್ ಮಾಡ್ತೀರಾ? 12% ಆ್ಯಕ್ಚುಲಿ ಮಾಡುವವರು. ಎಲ್ಲರೂ ಬೇಡ ಅಂತ ಹೇಳ್ತಾರೆ, ನಂಗೆ ಬರಲಿಕ್ಕಿಲ್ಲ, ಇನ್ನೊಬ್ರಿಗೆ ಬಂದರೆ ಅವರಿಗೆ ಅಷ್ಟು ಚಿಂತೆ ಆಗೋದಿಲ್ಲ. ಈಗ ಅದು ಸಮಾಜದ ಹೀಗೆ ಅಂದರೆ ಭಯ ಇದೆ. ಆದರೆ ಇನ್ನೊಬ್ರಿಗೆ ಏನಾದರೂ ಆದರೆ ಜಾಸ್ತಿ ಜನರು ಅದರ ಬಗ್ಗೆ ಚಿಂತೆ ಮಾಡ್ಕೊಳ್ಳೋದಿಲ್ಲ. ಸೊ ಈ ಸಮಸ್ಯೆ ಇರುವಾಗ ದಿಸ್ ಇಸ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಫೈಂಡಿಂಗ್ಸ್ ಇನ್ ದಿಸ್ ಸರ್ವೆ. ಒನ್ ಈಸ್ ಬಿಗ್ಗೆಸ್ಟ್ ಈಸ್ ಫಿಯರ್ ವಿಚ್ ವಿ ಹ್ಯಾವ್ ಟು ಟ್ರೈ ಟು ಮಿಟಿಗೇಟ್. ಅದರ ಕ್ಯಾನ್ಸರ್ ಗಲ್ಲೋಣ, ಅದರಲ್ಲಿ ಒಂದು ನಮ್ಮ ಪ್ರಯತ್ನ ಫಿಯರನ್ನು ಕಡಿಮೆ ಮಾಡುವಂಥದ್ದು. ಕ್ಯಾನ್ಸರ್ ಈಸ್ ನಾಟ್ ಡೆತ್ ಅಂತೇಳಿ ಅವ್ರು ಪ್ರತಿ ಎಪಿಸೋಡಲ್ಲಿ ಹೇಳ್ತಾರೆ. ಸೊ ಅದೊಂದು. ಮತ್ತು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ಫಿಯರನ್ನು ಪ್ರಿವೆಂಟಿವ್ ಆಂಕಾಲಜಿಗೆ ಹೇಗೆ ಕನ್ವರ್ಟ್ ಮಾಡುವಂಥದ್ದು ಅಂತೇಳಿ. ಅಂದರೆ ಮ್ಯಾಮೋಗ್ರಫಿ ಮಾಡೋದಾ, ಪ್ಯಾಪ್ಸ್ಮಿಯರ್ ಮಾಡೋದಾ, ಬೇರೆ ಎಲ್ಲ ಇದೆ, ವ್ಯಾಕ್ಸಿನ್ ಹಾಕೋದಾ, ಅದರ ಬಗ್ಗೆ ತುಂಬ ಅರಿವು ಕಡಿಮೆ ಜನರಿಗೆ. ವ್ಯಾಕ್ಸಿನ್ ಇದೆ ಅಂತೇಳಿ ಗೊತ್ತಿಲ್ಲ, HPV 85% ಅವರಿಗೆ. ಸೊ ಇದೆಲ್ಲ ಈಗ ಸರ್ಕಾರ, ನ್ಯಾಷನಲ್ ಗೌರ್ಮೆಂಟ್ ಆಲ್ಸೋ ಹ್ಯಾಸ್ ಟೋಲ್ಡ್ ದಟ್ ದೇ ವಿಲ್ ಗಿವ್ ವ್ಯಾಕ್ಸಿನ್ ಫ್ರೀ. ಆಲ್ ದಿಸ್ ಈಸ್ ಹ್ಯಾಪ್ನಿಂಗ್. ಬಟ್ ಅರಿವು ಇಲ್ಲದಿದ್ದರೆ ಮತ್ತು ಅದು ಭಯ ಇದ್ದರೆ ವ್ಯಾಕ್ಸಿನ್ ಕೂಡ ಯಾರು ಹಾಕೋದಿಲ್ಲ. ಏನಾದರೂ ಸೈಡ್ ಇಫೆಕ್ಟ್ ಬರ್ತದೆ ಅಂತೇಳಿ ಹಾಕೋದಿಲ್ಲ. ಇಡೀ ಜಗತ್ತಲ್ಲಿ ಹಾಕಿದೆ. ಅಮೆರಿಕದಲ್ಲೆಲ್ಲ ಸರ್ವೈಕಲ್ ಕ್ಯಾನ್ಸರ್ ಇಸ್ ಆಲ್ಮೋಸ್ಟ್ ಎಲಿಮಿನೇಟೆಡ್ ಅಂಥ ಪರಿಸ್ಥಿತಿ ಇದೆ. ಆದರೆ ನಮ್ಮಲ್ಲಿ ದಟ್ ಈಸ್ ಅ ಮೇಜರ್ ಡೆತ್ ಅಮಂಗ್ ವಿಮೆನ್. ಸೊ ಇದನ್ನೆಲ್ಲ ನಾವು ನೋಡಲಿಕ್ಕೆ ಸಮೀಕ್ಷೆ ಮಾಡಿದ್ದೇವೆ. ನಾನು ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ. ಈ ಸಮೀಕ್ಷೆಯ ಒಂದು ರಿಪೋರ್ಟನ್ನು ಸರಿ ಕೊಡ್ತೇವೆ ನಾವು. ಅದು ಅವರು ಹಿ ಈಸ್ ವೆರಿ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಇನ್ ದ ಗೌರ್ಮೆಂಟ್. ಸೊ ದಟ್ ಈಸ್ ಗುಡ್ ಥಿಂಗ್ ಫಾರ್ ದಕ್ಷಿಣ ಕನ್ನಡ. He can do lot of work. He is already doing lot of good work for Dakshina Kannada, and we hope that this report, through him, we can benefit whole of Karnataka. That is our wish and interest. I thank everybody for attending. Namaskar. ಧನ್ಯವಾದಗಳು ಸರ್. ನಿಮ್ಮ ಜ್ಞಾನ, ಸಹಾನುಭೂತಿ, ದೂರದರ್ಶಿತ್ವ ಹಾಗೂ ಮುಂದಾಳತ್ವವು MIO ಆಸ್ಪತ್ರೆಯನ್ನು ಪ್ರಿವೆಂಟಿವ್ ಆಂಕಾಲಜಿಯಲ್ಲಿ ಹೆಮ್ಮರವಾಗಿ ಬೆಳೆದು ನಿಲ್ಲಿಸುವುದರಲ್ಲಿ ಸಂದೇಹವಿಲ್ಲ ಎಂದು ಹೇಳುತ್ತಾ, ಈಗ ಬಹು ನಿರೀಕ್ಷಿತ ಶುಭ ಸಮಯ ಆಗಮಿಸಿದೆ. ಸಮೀಕ್ಷೆ ನಿರೀಕ್ಷೆ, ಕ್ಯಾನ್ಸರ್ ಜಾಗೃತಿಯಲ್ಲಿ ಭರವಸೆಯ ಹೊಸ ಮುನ್ನುಡಿ.
ಈ ಪುಸ್ತಕ ಕನ್ನಡದಲ್ಲಿ, ಹಾಗೂ ಇದರ ಇಂಗ್ಲಿಷ್ ವರ್ಷನ್ ಇನ್ಸೈಟ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ ಅ ಪ್ರಾಮಿಸಿಂಗ್ ನ್ಯೂ ಪಾತ್ ಇನ್ ಕ್ಯಾನ್ಸರ್ ಅವೇರ್ನೆಸ್ ಎಂಬ ಸಮೀಕ್ಷಾ ವಿವರಗಳು ಹಾಗೂ ಫಲಿತಾಂಶಗಳನ್ನು ಒಳಗೊಂಡ ಪುಸ್ತಕ ಬಿಡುಗಡೆ ಈಗ ನಡೀಲಿಕ್ಕಿದೆ. ಸನ್ಮಾನ್ಯ ಅತಿಥಿಗಳು ಈಗ ಪುಸ್ತಕವನ್ನು ಬಿಡುಗಡೆಗೊಳಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಎಲ್ಲ ಗಣ್ಯರು ಜೊತೆಗೂಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಪುಸ್ತಕವನ್ನು ಸ್ವಾಗತಿಸೋಣ. ಸಮೀಕ್ಷಾ ವರದಿಯನ್ನು ಒಳಗೊಂಡ ಈ ಪುಸ್ತಕವು ಎಲ್ಲರಿಗೂ ಲಭ್ಯವಾಗಲಿಕ್ಕಿದೆ. ಕಾರ್ಯಕ್ರಮದ ಕೊನೆಯಲ್ಲಿ ಈ ಪುಸ್ತಕವನ್ನು ಎಲ್ಲರಿಗೂ ನಾವು ಕೊಡಮಾಡುತ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ 48 ನಾಗರಿಕರ ಸಮೀಕ್ಷಾ ಫಲಿತಾಂಶವನ್ನೊಳಗೊಂಡ ಈ ಪುಸ್ತಕ ಬಿಡುಗಡೆಗೊಳಿಸಿರುವ ನಮ್ಮ ಗಣ್ಯ ಅತಿಥಿಗಳಾಗಿರುವ ಶ್ರೀ ಐವನ್ ಡಿಸೋಜ, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರಕಾರ, ಇವರು ಈಗ ತಮ್ಮ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್ ಮತ್ತು ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇದರ ಜಂಟಿ ಆಶ್ರಯದಲ್ಲಿ ಸಮೀಕ್ಷೆ ನಿರೀಕ್ಷೆ ಕ್ಯಾನ್ಸರ್ ನಿಯಂತ್ರಣದಲ್ಲಿ ಭರವಸೆಯ ಮುನ್ನುಡಿ ಈ ಒಂದು ಸಮೀಕ್ಷೆಯನ್ನೊತ್ತುಕೊಂಡ ವರದಿಯ ಪುಸ್ತಕವನ್ನು ನಾವೆಲ್ಲರೂ, ನಾನು ವಾಲ್ಟರ್ ನಂದಳಿಕೆ, ಡಾಕ್ಟರ್ ಡಿ ಸುರೇಶ್ ರಾವ್ ಮತ್ತು ಡಾಕ್ಟರ್ ವೆಂಕಟರಮಣ ಕಿಣಿ ಮತ್ತು ಟೀಮ್ ಆಫ್ ಡಾಕ್ಟರ್ಸ್ ನಾವೆಲ್ಲ ಒಟ್ಟಾಗಿ ಸೇರಿ ಇವತ್ತು ಸಮಾಜಕ್ಕೆ ಅರ್ಪಣೆಯನ್ನು ಮಾಡಿದ್ದೇವೆ. ಈ ಪುಸ್ತಕದಲ್ಲಿ ಏನಿದೆ ಅಂತ ಓದುವಷ್ಟು ಅವಕಾಶ ನನಗೆ ನೀಡಲಿಲ್ಲ. ಆದರೂ ಇದರಲ್ಲಿ 10,000ಕ್ಕಿಂತಲೂ ಹೆಚ್ಚು ಮನೆಗಳ ಕ್ಯಾನ್ಸರ್ ಜಾಗೃತಿ ಸಮೀಕ್ಷಾ ವರದಿ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಲ್ಲಿ ಬಂದು ಈ ಸಭಾಂಗಣದಲ್ಲಿ ಕೂತ ಕೂಡಲೇ ಕೆಲವಷ್ಟು ಜನ ಯಾರು ಕ್ಯಾನ್ಸರನ್ನು ಚಿಕಿತ್ಸೆ ಅಥವಾ ಕ್ಯಾನ್ಸರ್ ರೋಗವನ್ನು ಹೊತ್ತುಕೊಂಡು ಬಂದವರು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನಂತರ ನಮ್ಮ ಅನುಭವ ಏನು ಅಂತ ಸಾಕ್ಷಿಯನ್ನು ಕೊಟ್ಟಿದ್ದಾರೆ. ನಾರ್ಮಲಿ ಕೋರ್ಟ್ ಆಫ್ ಲಾದಲ್ಲಿ ತೀರ್ಮಾನ ಬರುವುದು ಹೇಗೆ ಅಂದರೆ ಸಾಕ್ಷಿಗಳ ಆಧಾರದ ಮೇಲೆ. ಅದು ಯಾರು ಜಡ್ಜಿದ್ರು ಹೇಗೆ ಅಂತ ಪ್ರಶ್ನೆ ಇಲ್ಲ, ಸಾಕ್ಷಿಗಳ ಆಧಾರವೇ ಜಡ್ಜ್ಮೆಂಟ್ ಕೊಡಲಿಕ್ಕೆ ಇರುವಂಥ ಮುಖ್ಯ ಪಾರ್ಟ್ ಆಫ್ ದಿ ಜಡ್ಜ್ಮೆಂಟ್. ಹಾಗಾಗಿ ಯಾವಾಗ ಸಾಕ್ಷಿಗಳು ಹೇಳಿದರು ನಾವು ಈ ಆಸ್ಪತ್ರೆಗೆ ಬಂದಿದ್ದೀವಿ, ನಾವು ಗುಣಮುಖರಾಗಿದ್ದೇವೆ, ಈ ಆಸ್ಪತ್ರೆಯನ್ನು ಹೇಗೆ ಈ ರೋಗವನ್ನು ಹೇಗೆ ಗೆಲ್ಲಬೇಕು ಅಂತ ಹೇಳುವುದರ ಬಗ್ಗೆ ಅವರು ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಅದೇ ರೀತಿ ವಾಲ್ಟರ್ ನಂದಳಿಕೆ ಅವರ ನೇತೃತ್ವದಲ್ಲಿ ಈಗ ಎಲ್ಲೆಲ್ಲಿ ವರ್ಡಿಂಗ್ಸ್ ಬೋರ್ಡ್ಗಳನ್ನು ನೋಡ್ತೇನೆ ಮತ್ತು ಟಿ ವಿಗಳಲ್ಲಿ ಓಪನ್ ಮಾಡಿದರೆ ಅವರೇ ಬಂದು ನಿಂತುಕೊಳ್ತಾರೆ, ಕ್ಯಾನ್ಸರ್ ಗೆಲ್ಲೋಣ ಅಂತಾರೆ. ಹೌದಪ್ಪ, ಗೆಲ್ಲಬೇಕು ಹೇಗೆ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೆ ಮನೆಯಲ್ಲಿ ಕೂತು. ಇವತ್ತು ಅವರೂ ಬಂದು ವೇದಿಕೆಯಲ್ಲಿ ಕೂತಿದ್ದಾರೆ. ಡಾಕ್ಟ್ರು ಹೇಳಿದ್ದಾರೆ, ಅವರು ಭಾಳಷ್ಟು ಜನರಲ್ಲಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಹಾಗಾಗಿ ಈ ರೋಗವನ್ನು ನಿವಾರಣೆ ಮಾಡಲಿಕ್ಕೆ, ಅಂದರೆ ಮೊಳಕೆಯಲ್ಲಿಯೇ ಅದನ್ನು ಗುಣಪಡಿಸಲಿಕ್ಕೆ ಸೂಜಿಯಲ್ಲಿ ತೆಗಿಬೇಕಾದುದನ್ನು ಮತ್ತು ಕತ್ತಿಯಲ್ಲಿ ತೆಗಿಬೇಕಾದ ಅನಿವಾರ್ಯತೆ ಬೇಡ, ಸೂಜಿಯಲ್ಲೇ ಅದನ್ನು ರಿಪೇರಿ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ನಾವು ಜನರಿಗೆ ಭಾಳಷ್ಟು ಮಾಹಿತಿಯನ್ನು ಕೊಡುವಂಥ ಕಾರ್ಯಕ್ರಮ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ನಾನು ಇದು ಒಂದು
ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ನಾನು MIO ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವೈದ್ಯರು ವೃತ್ತಿ ಮತ್ತು ರೋಗ ಇದರ ಬಗ್ಗೆ ನಾನು ಮಾತಾಡಿದರೆ ಗಂಟೆಗಟ್ಟಲೆ ಮಾತಾಡಬಲ್ಲೆ. ಯಾಕೆಂದರೆ ನನ್ನ ಕುಟುಂಬದಲ್ಲಿ ಭಾಳಷ್ಟು ಜನ ಡಾಕ್ಟರ್ಸ್ ಇದ್ದಾರೆ, ನನ್ನ ಧರ್ಮಪತ್ನಿ ಸಹಿತ. ನನ್ನ ಮಕ್ಕಳು ಮೆಡಿಕಲ್ ಪ್ರೊಫೆಷನನ್ನೇ ತಗೊಂಡಿದ್ದಾರೆ. ಆದರೆ ಈ ಎಲ್ಲ ರೋಗ ಗುಣ ಆಗುವುದು ಮತ್ತು ನಾವು ಸಾಧಾರಣವಾಗಿ ಹೊರಗಡೆ ಮಾತಾಡುವಾಗ 50% ರೋಗ ಡಾಕ್ಟ್ರ್ ಪಾತಿರ್ನಾಗೇ ಗುಣ ಆಗ್ತದೆ ಅಂತ, ಸ್ವಲ್ಪ ಕೈಗುಣ ಅಂತ ಕೂಡ ಕರೀತೇವೆ. ಡಾಕ್ಟರ್ಗಳು ಮಾತಾಡುವಂಥ ರೀತಿ, ಕನ್ವಿನ್ಸ್ ಮಾಡುವಂಥ ರೀತಿ ಗುಣ ಆ್ಯಕ್ಚುಲಿ ಆಗೋದಿಲ್ಲ. ಆದರೆ ವೈದ್ಯರು ಅವರಿಗೆ ಕೊಡುವ ಸಲಹೆ, ನಿನ್ನ ರೋಗದಲ್ಲಿ ನೀನು ಏನು ಹೆದರಬೇಡ, ಇದು ಗುಣ ಆಗ್ತದೆ, ಇಷ್ಟನ್ನು ನೀನು ಮಾಡು, ಇಷ್ಟು ನೀವು ಈ ಥರದ ಕೇರನ್ನು ತಗೊಳ್ಬೇಕು ಅಂತ ಹೇಳುವುದೇ 50% ಅಂತ ಭಾವಿಸ್ಕೊಂಡಿದ್ದೇನೆ. ಉಳಿದ 50% ಡಾಕ್ಟರ್ ಎಫರ್ಟು, ಅವರು ಮಾಡುವಂಥ ಚಿಕಿತ್ಸೆ, ಅವರು ಫೈಂಡ್ ಔಟ್ ಮಾಡಿದಂಥ ಡಯಾಗ್ನೋಸಿಸ್ಸು ಮತ್ತು ಅದಕ್ಕೆ ಕೊಡಬೇಕಾದಂಥ ಔಷಧ ಮತ್ತು ವೈದ್ಯರೇ. ಆದರೆ ಇವತ್ತು ಕ್ಯಾನ್ಸರ್ ಅಂತ ಹೇಳುವ ರೋಗ ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಭಾರತ ದೇಶದಲ್ಲಿ ಕ್ಯಾನ್ಸರ್ ಬೆಳೆಯುವಷ್ಟು ವೇಗದಲ್ಲಿ ಬೇರೆ ರೋಗಗಳ ಗುಣಲಕ್ಷಣಗಳು ನಮ್ಗೆ ಕಾಣೋದಿಲ್ಲ. ಹಿಂದೆ ನಮ್ಮ ತಾಯಿ ತಂದೆ ತೀರಿ ಹೋದಾಗ ಅದು ಸೈತರು ಅಂತ ಅಷ್ಟೇ, ಹೇಗೆ ಸತ್ತರು ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಹೋಗ್ತಾನೆ ಇರಲಿಲ್ಲ. ಅದು ಅವರು ಹಾರ್ಟ್ ಅಟ್ಯಾಕ್ ಆದರು ಅಂತ ಒಂದು ಮಾತು ಗೊತ್ತಿತ್ತು ಆವಾಗ ನನಗೆ. ಬೊಕ್ಕೆ ಇಂಚೆ ಸೈತೇರಿ, ಅರೆ ನೇಸ ಇತ್ತು ಅಂತ, ಅಂದರೆ ಉಬ್ಬಸ ಇತ್ತು ತೀರಿ ಹೋದರು ಅಂತ ಹೇಳ್ತಾರೆ. ಆದರೆ ಈ ಕ್ಯಾನ್ಸರು ಇದೆಲ್ಲ ಡಿಟೆಕ್ಷನ್ ಇರಲಿಲ್ಲ. ಇವತ್ತು ಸಾಯುವ 1 ನಿಮಿಷದ ಮುಂಚೆ ಕೂಡ ಅವ್ರು ಹೇಗೆ ಸತ್ತರು ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಜನ ಮುಂದಕ್ಕೆ ಬರ್ತಾರೆ. ಅಂದರೆ ವಿಜ್ಞಾನ ಬೆಳೆದಿದೆ, ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಆಗಿರುವಾಗ ಇವತ್ತು ನನಗೆ ತಿಳಿದ ಹಾಗೆ ಇವತ್ತು ಜನರು ಹೆದರುವಂಥ 1-2 ರೋಗಗಳಿದ್ದರೆ ಅದು ಒಂದು ಕ್ಯಾನ್ಸರು, ಮತ್ತೊಂದು ಹಾರ್ಟ್ ಸರ್ಜರಿ, ಕಿಡ್ನಿ, ಈ 3 ರೋಗಗಳು ಬಹಳಷ್ಟು. ಕಿಡ್ನಿ ರೋಗ ಬಂತು ಅಂದರೆ ಸ್ವಲ್ಪ ದಿವಸಗಳ ಕಾಲ ಬದುಕ್ಬೋದು, ಡಯಾಲಿಸಿಸ್ಸು ಅದು ಅಂತಾರೆ. ಆದರೆ ಕ್ಯಾನ್ಸರ್ ಬಂತು ಮತ್ತು ಹಾರ್ಟ್ ಇದ್ದು ಪ್ರಾಬ್ಲಮ್ ಇದೆ ಅಂದರೆ ಅದರಲ್ಲಿ ಕೂಡ ಇನ್ನೂ ಸ್ವಲ್ಪ ಹೆದರ್ತಾರೆ. ಆದರೆ ಕ್ಯಾನ್ಸರ್ ರೋಗ ಬಂತು ಅಂದ ಮೇಲೆ ಭಾಳಷ್ಟು ಜನ ಆಸೆ ಬಿಡ್ತಾರೆ, ನನಗೀತೆ ಅಂತ, ನನಗೀತೆ ದಿನ ಉಪ್ಪುನು ಅಂತ. ನನಗೆ ಒಬ್ಬ ಪ್ರಸಿದ್ಧ ವ್ಯಕ್ತಿ ಒಬ್ಬರು ಹೇಳಿದುಂಟು, ನಂದು ವೀಸಾ ಆಗಿದೆ, ಟಿಕೆಟ್ ಯಾವಾಗ ಕನ್ಫರ್ಮ್ ಮಾಡೋದು ಮಾತ್ರ ಬಾಕಿ ಅಂತ. ನಾವು ಕೇಳಿದ್ರಿ ಎಲ್ಲ ಗೊತ್ತಿಲ್ಲ. ಒಬ್ಬರು ಹೇಳಿದರು, ವೀಸಾ ಬೈದಿಂಡಿ, ಟಿಕೆಟ್ ಕನ್ಫರ್ಮ್ ಮಾಡ ಅಂಡ್ ಪೋಪುನ ಅಂತ. ಅಂದರೆ ಡಾಕ್ಟರ್ ನಿಖರವಾಗಿ ಹೇಳಬಲ್ಲರು ನೀವಿನ್ನು ಇಷ್ಟೇ ದಿನ ಬದುಕುವುದು ಅಂತ. ಅದರ ಒಳಗಡೆ ಅವನ ಬದುಕು ಇಲ್ಲಿಯೇ ಒಂದು ಕಡೆ +or- ಡೇಸ್ ನೊಳಗಡೆ ಅವನು ಇಹಲೋಕವನ್ನು ತ್ಯಜಿಸ್ತಾರೆ. ಅಂಥ ಭಯಂಕರವಾಗಿರ್ತಕ್ಕಂಥ ಭಯಾನಕವಾದಂಥ ಈ ರೋಗವನ್ನು ಬಹಳ ಪ್ರೈಮರಿ ಸ್ಟೇಜಲ್ಲಿಯೇ ಅದನ್ನು ಫೈಂಡ್ ಔಟ್ ಮಾಡಿ ಅದಕ್ಕೆ ಸರಿಯಾದಂಥ ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ಗುಣಪಡಿಸಲಿಕ್ಕೆ ಪ್ರಯತ್ನ ಮಾಡುವಂಥ ಒಂದು ಕಾರ್ಯಕ್ರಮ ಈ ಇನ್ಸ್ಟಿಟ್ಯೂಷನ್ನಿಂದ ನಡೀತಾ ಇದೆ ಅಂತ ಹೇಳೋದು ಅತ್ಯಂತ ಸಂತೋಷದ ವಿಚಾರ. ಇವತ್ತು MIO ಅವರು ಏನು ಮಾಡಬೇಕಿತ್ತು ಅದು ಸರ್ಕಾರ ಮಾಡಬೇಕಾದಂಥ ಕೆಲಸ. ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಗೌರ್ಮೆಂಟ್ ಟು ಗಿವ್ ಮೆಡಿಕಲ್ ಟ್ರೀಟ್ಮೆಂಟ್ ಆರ್ ಮೆಡಿಕಲ್ ಅಡ್ವೈಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ದಿ ದೇರ್ ಕಂಟ್ರಿ ಮ್ಯಾನ್ ಆರ್ ದೇರ್ ಸ್ಟೇಟ್ ಪರ್ಸನ್. ಇದು ನಮ್ಮ ಬಾಧ್ಯತೆ ಮತ್ತು ಹಕ್ಕು ಕೂಡ. ಆದರೆ ಇವತ್ತು ಕ್ಯಾನ್ಸರನ್ನು ಚಿಕಿತ್ಸೆಗೆ ಒಳಪಡಿಸುವುದು, ಅದರ ಕಾಸ್ಟ್ ಬಗ್ಗೆ ನೋಡಿದರೆ ಕ್ಯಾನ್ಸರ್ ಸ್ವಲ್ಪ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಮೆಡಿಸಿನ್ ಅಂತ ಹೇಳ್ತೀವಿ. ಅದಕ್ಕೆ ಸಿಗುವಂಥ ಮೆಡಿಸಿನ್ ಇರ್ಬೋದು ಅಥವಾ ಅದನ್ನು ಕಾಯಿಲೆಯನ್ನು ಗುಣಪಡಿಸುವುದಿರ್ಬೋದು. ಇದು ಕ್ಯಾನ್ಸರ್ ಬಂತು ಅಂದರೆ ನಾವು ಫಸ್ಟ್ ಈಗ ಕೇಳಲಿಕ್ಕೆ ಶುರು ಮಾಡಿದ್ದೇವೆ. ಈಗ ಅವು ಸ್ಟೇಜ್ ಉಂಡುಗೆ ಅಂತ ಫಸ್ಟು ಅವು ಡಾಕ್ಟ್ರ್ ಬಂಡೇರೆ ಮೂಜಿ 4 ಮತ್ತು ಸ್ಟೇಜ್ ಉಂಟಾ 4 ಲಾಸ್ಟಾ? ಹಾಂ ಅಷ್ಟೇ. ಅವು ಮೂಜಿ 4 ಅಂತ. ಮೂಜಿ 4 ಅಂತೇಳಿದರೆ ಮುಗಿಯಿತು ಅಂತ. ಫಸ್ಟ್ ಸ್ಟೇಜ್ ಉಂಡಿಗೆ ಅಂತೇಳಿದರೆ ಅವಾಗ ಬೆಸ್ಟ್ ಡಾಕ್ಟ್ರ್ ಏರು ಅಂತ. ಬಂಡ
ಗುಣಪಡಿಸಲಿಕ್ಕೆ ಆಗ್ತದೆ ಅಂತ. 2-3 ಸ್ಟೇಜ್ ಆದ ಮೇಲೆ ಆದರೆ ಅದು ಸ್ವಲ್ಪ ಕಷ್ಟ ಅಂತ. ನಾನು ಇದೇ ಆಸ್ಪತ್ರೆಯಿಂದ ಕೆಲವರು ನನ್ನ ಹತ್ರ ಬರ್ತಾರೆ, ನನಗೆ ಮುಖ್ಯಮಂತ್ರಿ ಪರಿಹಾರ ನಿಧಿ ಇದೆ, ಏನೋ ಸಹಾಯ ಮಾಡಿ ಅಂತ ಬರ್ತಾರೆ. ಆವಾಗ ಏನು ಹೇಳಿದ್ರಮ್ಮ ನಿಮಗೆ ಡಾಕ್ಟ್ರು ಹೇಳಿದ್ದಾರೆ, ನನ್ನ ಆಸ್ಪತ್ರೆ ತುಂಬಿಡ್ಚಿ ಇಲ್ಲಡೆಬೋದು ಟ್ರೀಟ್ಮೆಂಟ್ ಮಾಡ್ತಾನೆ ಯಾವು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅವರು ಹೇಳಿ ಒಂದು 15-20 ದಿವಸ ಒಳಗಡೆ ಅವರ ಮಗ ಬರ್ತಾನೆ, ದಾದಾ ಅಂಡೆ ಅಮ್ಮ ತೀರ್ಪೋದಿ ಅಂತ. ಅಂದರೆ ಅನ್ನೆಸೆಸರಿಯಾಗಿ ಟ್ರೀಟ್ಮೆಂಟ್ ಮಾಡುವುದು ಒಂದು ಕಡೆ ಇರ್ತದೆ, ನೇರವಾಗಿ ಹೇಳಿ ಅವರಿಗೆ ನೋಡಪ್ಪ ಇದು ಈ ರೀತಿ ಉಂಟು ಅಂತ ಹೇಳುವುದು ಇನ್ನೊಂದು ಕಡೆ ಇರ್ತದೆ. ಹಾಗಾಗಿ ಇವತ್ತು ಈ ಒಂದು ಪ್ರತ್ಯೇಕವಾದಂಥ ಕ್ಯಾನ್ಸರ್ ರೋಗಕ್ಕೆ ಸರ್ಕಾರವೇ ಎಲ್ಲ ಮಾಡಲಿಕ್ಕೆ ಆಗ್ತದೆ ಅಂತ ನನ್ನ ಮನಸ್ಸಿನಲ್ಲಿ ಇಲ್ಲ. ಬಿಕಾಸ್ ದಿಸ್ ಇಸ್ ಎ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್. ಇದಕ್ಕೆ ಬಹಳ ಕೇರ್ ತಗೊಳ್ಬೇಕಾಗ್ತದೆ, ಭಾಳಷ್ಟು ಸರ್ಕಾರ ವೆಚ್ಚ ಮಾಡಬೇಕಾಗ್ತದೆ. ಅದಕ್ಕೆ ನಾನು ಡಾಕ್ಟ್ರೇ ಇದನ್ನು ಅನೇಕ ಬಾರಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಮಾತಾಡಿ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆ್ಯಸ್ ವೆಲ್ ಆಸ್ ಹೆಲ್ತ್ ಮಿನಿಸ್ಟ್ರಿಗೆ ಕನ್ವಿನ್ಸ್ ಮಾಡಿದ್ದೆ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಕರಾವಳಿ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಯಾಟಲೈಟ್ ಬ್ರಾಂಚನ್ನು ಕ್ಯಾನ್ಸರ್ ಆಸ್ಪತ್ರೆಯದು ಮತ್ತು ಹಾರ್ಟ್ ಆಸ್ಪತ್ರೆಯದು ಇಲ್ಲಿ ಮಾಡಿ, ಜಯದೇವ ಆಸ್ಪತ್ರೆ ಮತ್ತು ಬೇರೆ ಬೇರೆ ಆಸ್ಪತ್ರೆಯ ಮಾದರಿಯಲ್ಲಿ ಅಂತ ಹೇಳಿದೆ. ನನಗೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಆನ್ಸರ್ ಕೊಟ್ಟರು ಸದನದಲ್ಲಿ, ಹೌದಪ್ಪ ನೀನು ಹೇಳಿದ್ದು ಸರಿ ಇದೆ, ಒಂದು ಇದರ ಬ್ರಾಂಚನ್ನು ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಹಾರ್ಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಹೃದಯ ರೋಗಿಗೆ ಸಂಬಂಧಪಟ್ಟಂಥ ಒಂದು ಸ್ಯಾಟಲೈಟ್ ಬ್ರಾಂಚನ್ನು ಇಲ್ಲಿ ಮಾಡಬೇಕಿದ್ರೆ ಸುಮಾರು 300 ಕೋಟಿ ರೂಪಾಯಿ ವೆಚ್ಚ ಆಗ್ತದೆ. ಸರ್ಕಾರಕ್ಕೆ ಇದು ದೊಡ್ಡ ಆದಂಥ ಒಂದು ಬರ್ಡನ್ ಆಗ್ತದೆ. ಮತ್ತು ಇದನ್ನು ಮೇಂಟೈನ್ ಮಾಡ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ವೈದ್ಯರು ಕೂಡ ಅದಕ್ಕೆ ಬೇಕಾದಷ್ಟು ಬೇಕಾಗ್ತದೆ. ಹಾಗಾಗಿ ಇದು ನಾವು ಪ್ರೈವೇಟ್ ಜೊತೆ ಸೇರಿಕೊಂಡು ಮಾಡುವಂಥ ಒಪ್ಪಂದವನ್ನು ಮಾಡಲಿಕ್ಕೆ ಇದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಈಗಾಗಲೇ ಅಂಥದ್ದು ಮೈಸೂರಿನಲ್ಲಿ, ಗುಲ್ಬರ್ಗಾದಲ್ಲಿ ಇಂಥ ಕಡೆಗಳಲ್ಲಿ ಈಗ ಅದು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ನಾನು ನಮ್ಮ ಡಾಕ್ಟ್ರಿಗೆ ಹೇಳುವಂಥ ಸುರೇಶ್ ರಾಯರಿಗೆ, ತಮ್ಮ ಹತ್ರ ಜನರಿಗೆ ನೀವು ವಿಶ್ವಾಸ ಬಂದುಬಿಟ್ಟಿದ್ದೀರಿ, ನಿಮ್ಮ ಟೀಮ್ ಆಫ್ ಡಾಕ್ಟರ್ಸ್ ಜನರ ವಿಶ್ವಾಸವನ್ನು ಗೆದ್ದುಕೊಂಡಿದ್ದಾರೆ. ನಾನು ಸರ್ಕಾರದ ಜೊತೆ ಮಾತಾಡಬೇಕು ಅಂತ ಬಯಸಿದ್ದೇನೆ ನಿಮ್ಮ ಈ ಸಮೀಕ್ಷೆ ಶುರುವಾದ ಮೇಲೆ ಮತ್ತು ನೀವು ಮಾಡುವಂಥ ಕೆಲಸಗಳ ಮೇಲೆ. ಯಾಕೆ ನೀವು ಕೂಡ ಸರ್ಕಾರದ ಜೊತೆ ಸೇರಿ, ಇವತ್ತು ಸರ್ಕಾರವೇ ಎಲ್ಲ ಮಾಡಬೇಕು ಅಂದಾಗ ನೀವು ಕೂಡ ಸರ್ಕಾರದ ಜೊತೆ ಸೇರಿ ಒಟ್ಟು ಸೇರಿ ಮಾಡಿದರೆ ಬಹುಶಃ ರೋಗಿಗಳಿಗೆ ಅಥವಾ ಯಾರು ಉತ್ತಮ ಚಿಕಿತ್ಸೆಗಾಗಿ ಬಯಸಿಕೊಂಡು ಬರ್ತಾರೆ ಅವರು ತಮ್ಮ ಜೀವನದಲ್ಲಿ ಸಂತಸದ ದಿನಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಕ್ಯಾನ್ಸರನ್ನು ಗೆಲ್ಲೋಣ, ಹೌದು ಗೆಲ್ಲೇಬೇಕು. ಮನುಷ್ಯರು ಹೆಚ್ಚು ದಿವಸಗಳ ಕಾಲ ಬದುಕಬೇಕು. ಇವತ್ತು ಮೆಡಿಕಲ್ ಫೀಲ್ಡಲ್ಲಿ ಭಾಳಷ್ಟು ಸಂಶೋಧನೆಗಳು ನಡೀತಾ ಇದೆ, ಅಡ್ವಾನ್ಸ್ಡ್ ಟೆಕ್ನಾಲಜಿ ಬರ್ತಾ ಇದೆ. ನೀವು ಹೇಳಿದಿರಿ ಮಾತಾಡುವಾಗ ಅಮೆರಿಕಾದಲ್ಲೆಲ್ಲ ಸರ್ವೈವಲ್ ಕ್ಯಾನ್ಸರ್ ಇಂಥದ್ದೆಲ್ಲ ರೂಟ್ ಔಟ್ ಆಗಿಬಿಟ್ಟಿದೆ. ಅದನ್ನು ನಾವು ಇನ್ನೂ ಅಲ್ಲೇ ಇದ್ದೇವೆ, 20 ವರ್ಷ 25 ವರ್ಷದ ಹಿಂದೆ ಇದ್ದೀವಿ. ಹಾಗಾಗಿ ಹೊಸ ಹೊಸ ಟೆಕ್ನಾಲಜಿಗಳು ಬರೋದು. ಈಗ ಡಿಟೆಕ್ಷನ್ಗೆ ಮೊನ್ನೆ ನನ್ನ ಮಿತ್ರರೊಬ್ಬರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು, ಹಾರ್ಟಿಗೆ ಸಂಬಂಧಪಟ್ಟ ಹಾಗೆ. ಅವರು ಹೊರಗೆ ಬಂದು ಒಂದು ಮೆಸೇಜನ್ನು ಕಳಿಸಿದರು ನಮಗೆಲ್ಲರಿಗೂ. ನಾವು ದೇಹ ಅಂದರೆ ಬರೇ ಕೈ ಕಾಲು ಗಟ್ಟಿ ಇದೆ ಅಂತ ನನಗೆ ಹೇಳಿದರೆ ಏನೋ ಗೊತ್ತಿಲ್ಲ, ಅವರು ಕೈ ಕಾಲು ಗಟ್ಟಿ ಇದೆ ಅಂತಾರೆ ಸಾಲದು, ದೇಹದ ಒಳಗಡೆ ಏನಾಗ್ತಾ ಇದೆ ಅದನ್ನು ತಿಳ್ಕೊಳ್ಳಿಕ್ಕೆ ಈಗ ಬಂದಿರತಕ್ಕಂಥ ಯಂತ್ರಗಳು ಏನಿದ್ದಾವೆ, ಸ್ಪೆಷಲೈಸ್ಡ್ ಇನ್ಸ್ಟ್ರೂಮೆಂಟ್ಸ್ಗಳು ಏನೇ ಬಂದಿದ್ದಾರೆ ಅದನ್ನು ನೀವು ಅದರ ಟೆಸ್ಟನ್ನು ಮಾಡಬೇಕು ಅಂತ ನಮಗೆಲ್ಲ ಶಾಸಕರುಗಳಿಗೆ ಬರೋದು ಮತ್ತು ಕಳಿಸಿದ್ರು. ಯಾರು ಅಂತ ನಾನು ಹೇಳೋದಿಲ್ಲ, ಕೆಲವರಿಗಾದರೂ ಗೊತ್ತಾಗಿರ್ಬೋದು. ಹಾಗಾಗಿ ಅಲ್ಟಿಮೇಟ್ಲಿ ನಮಗೆ ಏನು ಅಂದರೆ ನಮ್ಮ ಜೀವದ ರಕ್ಷಣೆ ಮಾಡೋದು, ಆರೋಗ್ಯದ ರಕ್ಷಣೆ ಮಾಡೋದು ನಮ್ಮ ಕೈಯಲ್ಲಿದೆ ಅಂತ ಹೇಳೋದು ವಾಲ್ಟರ್ ನಂದಳಿಕೆ. ನಿಮ್ಮ ಆರೋಗ್ಯ ನಿನ್ನ ಕೈಯಲ್ಲಿದೆ, ನಿನ್ನ ಕಸ ನಿನ್ನ ಕಿಸೆಯಲ್ಲಿ ಅಂತ ಹಿಂದೊಮ್ಮೆ ಹೇಳ್ತಾ ಇದ್ರು. ಈಗ ಇದನ್ನು ಶುರು ಮಾಡಿದ್ದಾರೆ ಹೊಸ್ತು. ಹಿಂದೊಮ್ಮೆ ಹೇಳಿದ್ರು ನಿನ್ನ ಕಸ ಚಾಕ್ಲೇಟ್ ತಿಂದ್ಯಾ, ಕಸ ಬಿಸಾಡಬೇಡ, ನಿನ್ನ ಕಿಸೆಯಲ್ಲಿ ಹಾಕಿಬಿಡು ಅಂತ, ನಿನ್ನ ಕಸ ನಿನ್ನ ಕಿಸೆ ಅಂತ. ಈಗ ಕ್ಯಾನ್ಸರ್ ಗೆಲ್ಲೋಣ ಅಂತ ಮತ್ತೊಂದು ಶುರು ಮಾಡಿದ್ದಾರೆ. ಸೊ ಏನು ಶುರು ಮಾಡಿದ್ರು ಅದು ಜನರಿಗೆ ಅಲ್ಟಿಮೇಟ್ಲಿ ಮುಟ್ಟಬೇಕು, ಮುಟ್ತದೆ. ಮತ್ತು ಈ ದೃಷ್ಟಿಯಲ್ಲಿ ನಮ್ಮ ಡಾಕ್ಟರ್ ಸುರೇಶ್ ರಾಯರು ಅವರು ಸಿಂಪಲ್ ಇದ್ದಾರೆ ನೋಡಲಿಕ್ಕೆ, ಡಾಕ್ಟ್ರಾಗಿ ಅನಿಸೋದಿಲ್ಲ. ನಮಗೆ ಇಲ್ಲಿ ಚಹಾ ಕುಡಿಸ್ಲಿಕ್ಕೆ ಬಂದರೆ ನಮಗೆ ಕಪ್ಪಲ್ಲಿ ಟೀ ಕೊಡ್ತಾರೆ, ಅವ್ರಿಗೊಂದಿಷ್ಟು ದಪ್ಪ ಗ್ಲಾಸಲ್ಲಿ ಕೊಡ್ತಾರೆ. ಯಾಕಾಗಿ ಅಂತ ನನಗೆ ಗೊತ್ತಿಲ್ಲ. ಅವರು ಹೀಗೆ ನಾನು ಹೇಳಿದ್ದು ಮಸ್ತ್ ಬರ್ಪೇರ ತೂಕ ಅಂತ, ಒಳಗೆ ಚಿಕ್ಕ ಗ್ಲಾಸು, ಒಳಗೆ ಮಾತ್ರ ದೊಡ್ಡ ಪ್ಯಾಕ್. ಅಂದರೆ ಅವರೆಲ್ಲ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಏನೆಲ್ಲ ಬೇಕಾದೆಲ್ಲ ಮಾಡ್ತಾರೆ.
ನಮಗೆ ಭಾಳ ವಿಶ್ವಾಸ ಇದೆ. ಭಾಳಷ್ಟು ಮಂದಿ ನಾನು ಒಂದು 2-3 ಸಲ ಇಲ್ಲಿ ಭೇಟಿ ಕೊಟ್ಟಿದ್ದೆ. ನನಗೆ ಭಾಳಷ್ಟು ಅವರನ್ನು ನೋಡದಿದ್ದರೂ ನನಗೆ ಜನ ಬಂದು ಭಾಳಷ್ಟು ಮಾತಾಡ್ತಾ ಇದ್ದಾರೆ. ಹಾಗಾಗಿ ನಾನು ಡಾಕ್ಟ್ರಿಗೆ ಇಷ್ಟನ್ನು ಹೇಳಲಿಕ್ಕೆ ಬಯಸ್ತೇನೆ. ಡಾಕ್ಟ್ರೇ, ನೀವು ಮಾಡಿದಂಥ ಸಮೀಕ್ಷೆ ಮತ್ತು ನಿರೀಕ್ಷೆ ದಿಸ್ ವಿಲ್ ರೀಚ್ ದಿ ಪೀಪಲ್ ಆಫ್ ಸ್ಟೇಟ್ ಆಫ್ ಕರ್ನಾಟಕ. ಇಡೀ ರಾಜ್ಯದ ಜನರಿಗೆ ಇದು ಮುಟ್ಟುವ ರೀತಿಯಲ್ಲಿ ನಾನು ಸಾಧ್ಯ ಆದರೆ ಇದೇ ಅಧಿವೇಶನದಲ್ಲಿ ಈ ಕ್ಯಾನ್ಸರ್ ಗೆಲ್ಲೋಣ ಅಂತ ಇದರ ಬಗ್ಗೆ ಕಾಲಿಂಗ್ ಅಟೆನ್ಷನನ್ನು ಹಾಕಿ ಸರ್ಕಾರದ ಗಮನಕ್ಕೆ ತಂದು ಇಂಥದ್ದು ಒಂದು ಸಂಸ್ಥೆ ಇದೆ, ಈ ರೀತಿ ಮಾಡಿದೆ, ಇದನ್ನು ಮಾಡಲ್ ಆಗಿ ತಗೊಳ್ಳಿಯಪ್ಪ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಡಾಕ್ಟ್ರೆ, ಇದನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾನು ತಗೊಳ್ತೇನೆ. ಮತ್ತು ನೀವೇನಾದರೂ ಇಲ್ಲಿ ಪುರ್ಸೋದಿದೆ ಬೆಂಗಳೂರಿಗೆ ಬರ್ತೇನೆ ಅಂತ ಆದರೆ ಐ ಆಮ್ ರೆಡಿ ಟು ಟೇಕ್ ಯು ಟು ದ ಫಸ್ಟ್ ಪರ್ಸನ್ ಆಫ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ. ಮುಖ್ಯಮಂತ್ರಿಯವರ ಹತ್ರ ಕರ್ಕೊಂಡು ನಿಮ್ಮ ನೀವು ಮಾಡುವಂಥ ಸಾಧನೆ, ನಿಮ್ಮ ಚಿಂತನೆಯ ಬಗ್ಗೆ ಹೇಳಿ. ಆ್ಯಂಡ್ ಐ ವುಡ್ ಲೈಕ್ ಟು ಟೇಕ್ ಯು ಟು ದಿ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆ್ಯಸ್ ವೆಲ್ ದಿ ಮಿನಿಸ್ಟರ್ ಆಫ್ ದಿ ಹೆಲ್ತ್. ತೆಗೆದುಕೊಂಡು ಹೋಗಿ ಇಂಥ ಕೆಲಸ ಮಾಡ್ತಾರೆ, ಇದನ್ನು ಮಾಡಲ್ ಆಗಿ ತಗೊಂಡು ನಮ್ಮ ರಾಜ್ಯದಲ್ಲಿ ಎಷ್ಟೋ ಮಂದಿ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಹೋರಾಟ ಮಾಡ್ತಕ್ಕಂಥದ್ದು, ಸಫರಿಂಗ್ ಆಗತಕ್ಕಂಥದ್ದು ಇದ್ದವರಿಗೆ ಒಂದು ಬೆಳಕನ್ನು ಕಂಡುಕೊಳ್ಳಲಿಕ್ಕೆ ಇಂಥ ಸಮೀಕ್ಷೆ ಸಹಾಯ ಆಗ್ತದೆ ಅಂತ ಹೇಳುವುದನ್ನು ನಾನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಮತ್ತು ನಿಮ್ಮ ಏನು ಸರ್ಕಾರ ಇವತ್ತು ಎಣಿಸ್ತಾ ಇದೆ, ಎಲ್ಲ ಚಿಕಿತ್ಸೆಗಳು ರಾಜ್ಯ ಸರ್ಕಾರನೇ ಮಾಡಲಿಕ್ಕೆ ಬರೋದಿಲ್ಲ. ನಾನು ಮಂಗಳೂರಿನಲ್ಲಿ ವೆನ್ಲಾಕ್ ಆಸ್ಪತ್ರೆ ನಮ್ಮದಿದೆ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ ಇನ್ ದಿ 7-8 ಡಿಸ್ಟ್ರಿಕ್ಟಿಗೆ. ಅದೊಂದು ದೇವರ ಕೇಂದ್ರ ಇದ್ದಾಗೆ. ಎಲ್ಲಿಯೂ ಯಾರೂ ಸೀಟ್ ಕೊಡದೇ ಇದ್ದರೂ ಬೆಸ್ಟ್ ಆಫ್ ಲಾಸ್ಟ್ ಪರ್ಸನ್ಗೆ ಒಂದು ಆಸರೆ ಅಂತ ಇದ್ದರೆ ಅದು ನಮ್ಮ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆ. ಈ ಆಸ್ಪತ್ರೆಗೆ ಬರುವಂಥ ಜನ ಅದು ಎಲ್ಲಿಂದ ಬರ್ತಾರೆ, ಹೇಗೆ ಬರ್ತಾರೆ ಯಾರಿಗೂ ಗೊತ್ತಿಲ್ಲ. 1,100 ಚಿಲ್ಲರೆ ಬೆಡ್ ಇರುವುದು, ಆದರೆ ಜನ ಮಾತ್ರ 3,000 ಜನ ಇರ್ತಾರೆ. ಅಷ್ಟು ದೊಡ್ಡ ಆಸ್ಪತ್ರೆ. ಬಹುಶಃ ನೀವೆಲ್ಲರೂ ದೊಡ್ಡ ದೊಡ್ಡ ಡಾಕ್ಟರ್ ಆಗಿದ್ದು ಅಲ್ಲಿ ಹೋಗಿ ಅಂತ ನನ್ನ ಮನಸ್ಸಿನ ಅನಿಸಿಕೆ. ಯಾಕೆಂದರೆ ಅಲ್ಲಿ ಹೋಗಿ ಕೂತ್ರೆ ಗೊತ್ತಾಗ್ತದೆ. ಅಲ್ಲಿ ಕೂಡ ಇಂಥ ಚಿಕಿತ್ಸೆಗೆ ಬಂದಾಗ ನಾವೇನು ಮಾಡ್ತೇವೆ, ವಿ ಆರ್ ರೆಫರಿಂಗ್ ಟು ದಿ ಈಗಿನ ಪದ್ಧತಿ ಪ್ರಕಾರ ಬೇರೆ ಬೇರೆ ಆಸ್ಪತ್ರೆಗೆ ರೆಫರ್ ಮಾಡ್ತೇವೆ. ದೇರ್ ಕಾಸ್ಟ್ ಆಫ್ ದಿ ರೆಫರಿಂಗ್ ಪೇಷಂಟ್ ಟು ದಿ ಅದರ್ ಹಾಸ್ಪಿಟಲ್ ರೆಫರಲ್ ಕೊಟ್ಟು ಅಲ್ಲಿಗೆ ನಾವು ದುಡ್ಡು ಕೊಡುವಂಥದ್ದು ಏನಿದೆ, ಪೇಮೆಂಟ್ ಮಾಡುವಂಥದ್ದು, ಅದು ಈಕ್ವಲೆಂಟ್ ಟು 25% ಆಫ್ ದಿ ಟೋಟಲ್ ಕಾಸ್ಟ್ ಆಗ್ತದೆ. ರಾಜ್ಯ ಸರ್ಕಾರಕ್ಕೂ ಇದು ದೊಡ್ಡ ಒಂದು ಹೊಣೆ ಆಗ್ತದೆ. ಹಾಗಾಗಿ ಏನು ನೀವು ಸರ್ಕಾರದ ಜೊತೆ ಸೇರಿ ಏನಾದರೂ ಮಾಡೋದಾಗಿದ್ದರೆ ಇದರ ಬಗ್ಗೆ ಕೂಡ ತಾವು ಆಲೋಚನೆ ಮಾಡಬೇಕು. ಸರ್ಕಾರದ ಜೊತೆಗೂಡಿ ನೀವು ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದರೆ ಬಹುಶಃ ಅದು ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಇದಕ್ಕೆ ಒಳ್ಳೆಯ ವಿಪುಲ ಅವಕಾಶಗಳಿದ್ದಾವೆ. ಈ ಬಗ್ಗೆ ನಾನು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಆರೋಗ್ಯ ಸಚಿವರು, ಹಾಗಾಗಿ ನಮಗೆ ಇನ್ನೂ ಹತ್ತಿರದ ಸಂಬಂಧ ಇರೋದರಿಂದ ನಿಮ್ಮ ಈ ಸಮೀಕ್ಷೆ ನಿರೀಕ್ಷೆ ಇದರ ಬಗ್ಗೆ ಹೆಚ್ಚು ಚರ್ಚೆ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಮಾತನ್ನು ಹೇಳಿ, ನಿಮ್ಮ ಈ ಏನು ಶ್ರಮ ಇದೆ, ಈ ಶ್ರಮ ಮತ್ತು ನಿಮ್ಮ ಚಿಂತನೆ ಇದೆ, ಇದು ದೇವರಿಗೆ ಹತ್ತಿರ ಆಗಿರ್ತಕ್ಕಂಥದ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಶಾಸಕರುಗಳು ವಿಧಾನಸಭೆ ಒಳಗಡೆ ಹೋಗ್ತೀವಿ. ನೀವು ಯಾರಾದರೂ ವಿಧಾನಸೌಧಕ್ಕೆ ಬಂದವರು ಇದ್ದೀರಾ? ಕೈ ಎತ್ತಿ ನೋಡೋ. ಎಷ್ಟು ಜನ ವಿಧಾನಸೌಧರ ಬಾಗಿಲು ನೋಡಿದ್ದೀರಿ? ಒಬ್ಬರು ನೋಡಲಿಲ್ಲ, ಕೆಲವರು ನೋಡಿದ್ರು, ಅದು ಮೇಲೆ ನೋಡಿದ್ದು, ಓದಲಿಲ್ಲ. ಅಲ್ಲಿ ಬರೆದಿದ್ದಾರೆ, ಏನು ಬರೆದಿದ್ದಾರೆ ಗೊತ್ತಾ? ಸರ್ಕಾರದ ಕೆಲಸ ದೇವರ ಕೆಲಸ, ಗೌರ್ಮೆಂಟ್ ವರ್ಕ್ ಈಸ್ ಗಾಡ್ಸ್ ವರ್ಕ್ ಅಂತ ಬರೆದಿದ್ದಾರೆ ಅಂದರೆ ಶಾಸಕರುಗಳು ಒಳಗಡೆ ಹೋಗಬೇಕು, ಶಾಸನ ಮಾಡಬೇಕು. ಆ ಶಾಸನ ಕರ್ನಾಟಕ ರಾಜ್ಯದ 6.5 ಕೋಟಿ ಜನರಿಗೂ ನ್ಯಾಯ ಕೊಡುವಂಥ ಕಾನೂನು ಮಾಡಬೇಕು ಅಂತ ಹೇಳುವಂಥದ್ದು. ಅದೇ ರೀತಿ ಇಲ್ಲಿ ಕೂತಿರ್ತಕ್ಕಂಥ ಡಾಕ್ಟರ್ಗಳು, ನನ್ನನ್ನು ಮತ್ತು ನಂದಳಿ ವಾಲ್ಟರನ್ನು ಬಿಟ್ಟು ಆ ಕೂತಿರ್ತಕ್ಕಂಥ ಡಾಕ್ಟರ್ಗಳ ಕೆಲಸನೂ ಅದೇ ರೀತಿ. ಇವರು ಓದಿಸೋ, ನೀವು ನನ್ನ ಹತ್ರ ಬಂದಂಥ ಪ್ರತಿಯೊಬ್ಬ ರೋಗಿಯೂ ಆರೋಗ್ಯವಂತರಾಗಿ ತನ್ನ ಮನೆ ಸೇರಬೇಕು ಅಂತ ಹೇಳುವಂಥ ಈ ಥಿಂಕಿಂಗಿನ ಒಳಗಡೆ ನೀವು ಮಾಡ್ತಕ್ಕಂಥ ಕೆಲಸ, ಅದು ಐ ವುಡ್ ಸೇ ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಎ ಗಾಡ್ಸ್ ವರ್ಕ್. ಅದು ಆಗಲಿ ಅಂತ ನಾನು ಶುಭ ಕೋರ್ತೇನೆ. ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಏನು ಹೊಸ ಮೆಷಿನ್ ಬರ್ತದೆ ಅಂತೆಲ್ಲ ಮೊನ್ನೆ ಹೇಳ್ತಾ ಇದ್ರು. ಅದಕ್ಕೆ ಸಾಧ್ಯ ಆದರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಈ ರೀತಿ ಮಂಗಳೂರಿಗೆ ಏನಾದ್ರು ಬರುವುದಿದ್ದರೆ ಐ ವಿಲ್ ಟ್ರೈ ದ್ಯಾಟ್ ಟು ಬ್ರಿಂಗ್ ಹಿಮ್ ಟು ದಿಸ್ ಇನ್ಸ್ಟಿಟ್ಯೂಷನ್ಸ್. ಮತ್ತು ಇಂಥದ್ದೊಂದು ಇದೆ, ನೀವು ನೋಡಿಕೊಳ್ಳಿ ಅಂತ ಹೇಳಲಿಕ್ಕೆ ನನ್ನದೇ ಆದಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತೇಳುವ ಮಾತನ್ನು ಹೇಳಿ, ಈ ಆಸ್ಪತ್ರೆ ಮಾಡ್ತಕ್ಕಂಥದ್ದು ಮತ್ತು ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್
ರಿಜಿಸ್ಟರ್ ಇದರ ಒಟ್ಟು ಸೇರಿ ನೀವೇನು ಮಾಡ್ತೀರಿ ಇದು ನಿಜವಾಗಿಯೂ ಒಂದು ಮಾನವೀಯತೆಯ ಕೇಂದ್ರ, ಮಾನವೀಯತೆಯ ಒಂದು ದೊಡ್ಡ ಚಿಗುರು ಅಥವಾ ಬೊಕ್ಕೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು ಕಂಟಿನ್ಯೂ ಮಾಡಿ ಸರ್ಕಾರದಿಂದ ಏನು ಬಯಸ್ತೀರಿ, ಯಾವ ರೀತಿ ಬಯಸ್ತೀರಿ ಇದನ್ನು ಕೂಡ ನೀವು ನಮ್ಮ ಗಮನಕ್ಕೆ ತನ್ನಿ ಅಂತ ಹೇಳುವ ಮಾತನ್ನು ಹೇಳಿ, ಎಲ್ಲ ನಮ್ಮ BPL ಪೇಷಂಟ್ಗಳಿಗೆ ಬೇರೆ ಎಲ್ಲಿಯೂ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಕಷ್ಟ. ಕ್ಯಾನ್ಸರ್ ಪೇಷಂಟ್ ಅಂದರೆ ಅವು ನೆತ್ತ ಕೋಡುಡು ಬರ್ಪುಜಿ, ಅವು ತಿರ್ತದ ಕೋಡುಡು ಬರ್ಪುಂಡು, ಒಂದು ಮಿತ್ತು ಕೋಡುಂಡು, ಆ ಕೋಡು ಅಂತ ಅವನಿಗೆ ಗೊತ್ತಾಗುವಾಗ ಅವನು ಆಚೆ ಹೋಗಿ ಆಗ್ತಾನೆ. ಹಾಗಾಗಿ ಈ ಕೋಡು ಗೀಡು ಯಾವುದೂ ನೋಡದೆ ಈ ಡಾಕ್ಟರ್ ಸುರೇಶ್ ರಾಯರು ಮಾತ್ರ ಬತ್ತಿಬೆಟ್ಟು ಬಲೆ ಕುಲ್ಲೆ ದಾದಾವುಡು ಅಂತ ಕೇಳಿ ಅವರಿಗೆ ತಾಂಬೂಲವನ್ನು ಕೊಟ್ಟು ಅವರ ಆರೋಗ್ಯದಲ್ಲಿ ಅವರಿಗೆ ಒಂದು ಭವಿಷ್ಯ ಇದೆ ಅಂತ ಭರವಸೆಯನ್ನು ಕೊಡ್ತಕ್ಕಂಥ ಕೆಲಸ ಡಾಕ್ಟರ್ ನೀವು ಮಾಡ್ತಾ ಇದ್ದೀರಿ. ಇದು ಮುಂದುವರಿಸಿ, ಇದರಿಂದ ನಿಮಗೂ ಕಡಿಮೆ ಆಗಲಿಲ್ಲ. ಈಗ ನಾವು 3rd ಫ್ಲೋರಿಗೆ ಬರಲಿಲ್ಲ, ಇನ್ನೊಂದು 2 ಫ್ಲೋರ್ ಬೇಗ ಮೇಲೆ ಹೋಗ್ಬೋದು. ಹಾಗಾಗಿ ನಿಮಗೆ ಇದರಿಂದ ಏನೂ ಕಡಿಮೆ ಆಗೋದಿಲ್ಲ ಅಂತ. ಯಾರು ಕೊಡ್ತಾನೆ ಅವನು ಹೆಚ್ಚು ಪಡೆಯುತ್ತಾನೆ. ಗಾದೆ ಇದೆ, ನಾವು ಸ್ಕೂಲಲ್ಲಿ ಓದಬೇಕಿದ್ರೆ, ಯಾರು ಬೀಜವನ್ನು ಜಾಸ್ತಿ ಬಿತ್ತಾನೆ ಅವನು ಜಾಸ್ತಿ ಕೊಯ್ತಾನೆ. ಬಿತ್ತುದೇ ಇಲ್ದಿದ್ರೆ ಕೊಯ್ಯುವುದಿಲ್ಲಪ್ಪ. ಬೀಜ ಬಿತ್ತದೇ ಇದ್ದರೆ ಮೊಳಕೆ ಬರುವ ಸಾಧ್ಯ ಇಲ್ಲ, ಕೊಯ್ಯುವುದೂ ಸಾಧ್ಯ ಇಲ್ಲ. ಹಾಗಾಗಿ ನೀವು ಎಷ್ಟು ಬಿತ್ತೀರೋ ಅಷ್ಟು ಕೊಯ್ತೀರಿ. ಹಾಗಾಗಿ ಇದು ನಿಮ್ಮ ಭರವಸೆಯ ಒಂದು ಸಂಕೇತ ಅಂತ ಹೇಳುವ ಮೂಲಕ ಒಬ್ಬ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ, ಆಡಳಿತ ಪಕ್ಷದ ಶಾಸಕನಾಗಿ ನಾನು ನಿಮ್ಮನ್ನು ಈ ಒಂದು ಕೆಲಸಕ್ಕಾಗಿ ನಿಮ್ಮನ್ನು ಶ್ಲಾಘಿಸ್ತೇನೆ. ಮತ್ತು ಇದನ್ನು ಸರ್ಕಾರದ ಮಟ್ಟಕ್ಕೆ ಕೊಂಡೋಗುವಂಥ ಕೆಲಸ ನಾನು ಕೂಡ ನಿಮ್ಮ ಜೊತೆ ಸೇರಿ ಮಾಡ್ತೇನೆ ಅಂತೇಳುವ ಮಾತನ್ನು ಹೇಳಿ ಈ ಸಮೀಕ್ಷೆ ಮಾಡಿದ್ದಕ್ಕಾಗಿ ನಾನು ಮತ್ತೊಮ್ಮೆ ನಿಮಗೆ ಶುಭ ಕೋರಿ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೋತ್ಸಾಹಕರ ಮಾತುಗಳು ಹಾಗೂ ಭರವಸೆಗೆ ಧನ್ಯವಾದಗಳು. ನಮ್ಮ ಧ್ವನಿ ನಿಮ್ಮ ಮುಖೇನ ಸರಕಾರಕ್ಕೆ ತಲುಪಲಿ, ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಮಹತ್ತರ ಬದಲಾವಣೆಗಳನ್ನು ತರಲಿ ಎಂದು ನಿರೀಕ್ಷಿಸುತ್ತಿದ್ದೇವೆ. ಈಗ ನಮ್ಮವರೇ ಆದ ನಮ್ಮ MIOನ ವೈದ್ಯರೊಂದಿಗೆ ಕ್ಯಾನ್ಸರ್ ಗೆಲ್ಲೋಣ ಎಂಬ ಜನಜಾಗೃತಿಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡುತ್ತಿರುವ ಡೈಜಿ ವರ್ಲ್ಡ್ ವಾಹಿನಿಯ ವಿವಿಧ ಜನಪ್ರಿಯ ಕಾರ್ಯಕ್ರಮಗಳ ಮೂಲಕ ಮನೆ ಮಾತಾಗಿರುವ ಶ್ರೀ ವಾಲ್ಟರ್ ನಂದಳಿಕೆಯವರ ಮಾತುಗಳನ್ನು ಕೇಳಲು ನಾವೆಲ್ಲ ಕಿವಿಯಾಗೋಣ. ಯಾರು ಚಪ್ಪಾಳೆ ಬಡೀಲಿ. ನಿಖಲ್ಲಿ ತೋಂತಂಡಲ್ ಧೈರ್ಯ ಇತ್ತು ನಿಂಗೆ. ವೇದಿಕೆಯಲ್ಲಿರುವ ನನ್ನ ಅತ್ಯಂತ ಆತ್ಮೀಯರು, ಇವಾಗ ವಿಧಾನ ಪರಿಷತ್ನ ಸದಸ್ಯರು, ಬಹಳ ಚಿಕ್ಕಂದಿನಿಂದಲೇ ಅವರನ್ನು ನಾನು ನೋಡಿ ಬೆಳೆದಿದ್ದೇನೆ. ಅವರು ಊರಿನಲ್ಲಿ ಮುದರಂಗಡಿಯವರು, ನಾನು ನಂದಳಿಕೆಯವನು. ಹಿಂದೆ ಸ್ಟೂಡೆಂಟ್ ಇದ್ದಾಗ ತುಂಬ ಕ್ರಿಕೆಟ್ ಆಡ್ತಿದ್ರು, ನಾನು ಕೂಡ ಅವರೊಟ್ಟಿಗೆ ಆಡಿದ್ದೇನೆ. ಕ್ರಿಕೆಟ್ ಆಡುವಾಗ ತಿಂಗಿ ಕೂಡ ಮಾಡ್ತಿದ್ರು, ಅಂದರೆ ಸ್ವಲ್ಪ. ಮತ್ತು ಅವರದ್ದು ಒಂದು ಏನಿತ್ತು ಅಂದರೆ, ಅವರು ಬೌಲಿಂಗ್ ಮಾಡುವಾಗ ಪ್ರತಿ ಬಾಲಿಗೆ ವಿಕೆಟ್ ಸಿಗಬೇಕು ಅವರಿಗೆ. ಆದರೆ ಅದೇ ಹವ್ಯಾಸವನ್ನು ಈಗಲೂ ಅವರು ಬೆಳೆಸಿದ್ದಾರೆ. ಅವರು ಮಾಡಿದ ಪ್ರತಿಯೊಂದು ಕೆಲಸಕ್ಕೆ ಅವರಿಗೆ ಪ್ರತಿಫಲ ಸಿಗಲೇಬೇಕಂತ ಹಠ ಹಿಡಿದಿದ್ದಾರೆ. ಆದ್ರಿಂದ ನನಗೆ 100 ಅಲ್ಲ 150% ಭರವಸೆ ಇದೆ. ಇವತ್ತು ಏನೆಲ್ಲ ಮಾತಾಡಿದ್ದಾರೆ ಅದೆಲ್ಲ MIOಗೆ ಅವರು ಮಾಡಿಕೊಡ್ತಾರೆ. ನಿಮ್ಮಲ್ಲಿ ತುಂಬ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಐವನ್ ಡಿಸೋಜಾ ತಮ್ಮ 27ರ ಹರೆಯದಲ್ಲಿ ಫಸ್ಟ್ ಟೈಮು ವಿಧಾನಸಭೆ ಇಲೆಕ್ಷನ್ ಅನ್ನು ಕಂಟೆಸ್ಟ್ ಮಾಡಿದ್ರು ಜನತಾದಳದಿಂದ, ಕಾಪು ಕ್ಷೇತ್ರದಿಂದ. ಎಟ್ ದ ಏಜ್ ಆಫ್ 27 ಅವರ ತಂದೆ ತಾಯಿ ಯಾರು ಕೂಡ ಪಾಲಿಟಿಕ್ಸ್ ಅಲ್ಲಿ ಇರಲಿಲ್ಲ. ಪಾಲಿಟಿಕ್ಸ್ ಅಲ್ಲಿ ಇದ್ದವರು ಅವರ ಮಕ್ಕಳು 23ರಲ್ಲಿ 25ರಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಯಾರು ಗಾಡ್ ಫಾದರ್ ಇರದೆ ಎಟ್ ದ ಏಜ್ ಆಫ್ 27 ಕೇವಲ 1500 ವೋಟಿಂದ ಅವರು ಸೋತದ್ದಷ್ಟೇ. ಆದರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಯಾವತ್ತಾದರೂ ವಿನ್ ಆಗಿದ್ರೆ, ಮುಂದೆ ಇನ್ನೇನಾದರೂ ಆಗಿದ್ರೆ ಇವತ್ತು ಸಿಚುವೇಶನ್ ಇನ್ನು ಬೇರೆನೇ ಇರ್ತಿತ್ತು. ಆದರೆ ನನಗೆ 100% ಭರವಸೆ ಇದೆ, ಬಹಳಷ್ಟು ಬೇಗ ಅವರು ನಮ್ಮ ರಾಜ್ಯದ ಒಬ್ಬ ಮಂತ್ರಿ ಆಗ್ತಾರೆ. ಎಸ್, ಹಾಗೇನೆ ಡಾಕ್ಟರ್ ಸುರೇಶ್ ರಾವ್ ನಮ್ಮ ಆತ್ಮೀಯರು, ಈ ಆಸ್ಪತ್ರೆಯ ಮುಖ್ಯಸ್ಥರು, ಅವರ ನೆರವಿನಿಂದ ನಾವು ಕ್ಯಾನ್ಸರ್ ಗೆಲ್ಲೋಣ ಕಾರ್ಯಕ್ರಮ ಮಾಡಿದ್ದೇವೆ. ಇವತ್ತು ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ.
ಅಟ್ಲೀಸ್ಟ್ ಈ ತನಕ 20ರಿಂದ 25 ಜನರು ಮಿನಿಮಮ್, ಮ್ಯಾಕ್ಸಿಮಮ್ ನಮ್ಗೆ ಗೊತ್ತಿಲ್ಲ, ಈ ಹಾಸ್ಪಿಟಲಿಂದ ನಾವು ಹೇಳ್ಬಹುದು. ಅಂದರೆ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಮುಖಾಂತರ ಆಸ್ಪತ್ರೆಗೆ ಬಂದು ಚೆಕ್ ಮಾಡಿ ಫಸ್ಟ್ ಸ್ಟೇಜಲ್ಲಿಯೇ ಕ್ಯಾನ್ಸರನ್ನು ಡಿಟೆಕ್ಟ್ ಮಾಡಿದ್ದಾರೆ. ಅದು ಎಲ್ಲ ಶ್ರೇಯಸ್ಸು ಡಾಕ್ಟರ್ ಸುರೇಶ್ ರಾವ್ ಮತ್ತು MI ಹಾಸ್ಪಿಟಲ್ಗೆ ಹೋಗ್ತದೆ. ನಮ್ಮೊಂದಿಗೆ ನಮ್ಮ MIOನ ಸೀನಿಯರ್ ಡಾಕ್ಟರ್ಸ್ ಇದ್ದಾರೆ. ಡಾಕ್ಟರ್ ವೆಂಕಟರಮಣ್ ಗಿನಿ, ಡಾಕ್ಟರ್ ರೋಹನ್ ಗಟ್ಟಿ, ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್, ಡಾಕ್ಟರ್ ಹೇಮಂತ್ ಕುಮಾರ್ ಮತ್ತು ಎಲ್ಲ ಸಿಬ್ಬಂದಿಗಳು, ನೀವೆಲ್ಲ ನಮಗೆ ಅತ್ಯಂತ ಆತ್ಮೀಯರು. ನಂದು ದೈಜಿ ವರ್ಲ್ಡ್ ಫಸ್ಟ್ ಸ್ಟುಡಿಯೋ ಆದರೆ MIO ಇಲ್ಲಿ ಸೆಕೆಂಡ್ ಸ್ಟುಡಿಯೋ, ವಾರದಲ್ಲಿ ಒಮ್ಮೆ ಇರ್ತೇನೆ. ನಾನು ಮೊದಲ ಕಾರ್ಯಕ್ರಮ ಇಲ್ಲಿ ಅಟೆಂಡ್ ಆದದ್ದು ಕ್ಯಾನ್ಸರ್ ಗೆಲ್ಲೋಣ ಇನಾಗ್ರಲ್ ಪ್ರೋಗ್ರಾಮ್. ಇವತ್ತು ಡಾಕ್ಟರ್ ಸುರೇಶ್ ರಾವ್ ಮತ್ತು ಎಲ್ರಿಗೆ, ವಿಶೇಷವಾಗಿ ಅಡಪ್ಪರಲ್ಲಿದ್ದಾರೆ, ಎಲ್ರಿಗೆ ನಾನು ಕಾಂಪ್ಲಿಮೆಂಟ್ ನೀಡಬೇಕು. ಯಾಕೆಂದರೆ ಇಲ್ಲಿ ಈ ಒಂದು ಸ್ಮಾಲ್ ಪ್ಲೇಸಲ್ಲಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಏನು ಆರ್ಗನೈಸ್ ಮಾಡ್ತಾರೆ. ಏನು ಕೂಡ ಒಂದು ಪ್ರಾಬ್ಲಮ್ ಇಲ್ಲದೆ ಕರೆಕ್ಟ್ ಟೈಮಿಂಗಿಗೆ ಮತ್ತೊಂದು ಎಲ್ಲ ಅಟ್ಮಾಸ್ಫಿಯರ್ ಒಂದು ಪರ್ಫೆಕ್ಟ್ ಆಗಿ ಒಂದು ಪ್ರೋಗ್ರಾಮನ್ನು ಇಲ್ಲಿ ಆರ್ಗನೈಸ್ ಮಾಡ್ತಾರೆ. ಅದಕ್ಕಾಗಿ ನಾನು ಅವ್ರಿಗೆ ಎಲ್ರಿಗೂ, ಎಲ್ಲ ನಿಮ್ಮ ಟೀಮ್ ಮೆಂಬರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಮೇಡಮ್, ನಮ್ಮ MC ಮೇಡಮ್, ಲಕ್ಷ್ಮಿ ಮೇಡಮ್ ಅವರು ಕೂಡ ಬಹಳ ಚುಟುಕಾಗಿ ಚೆನ್ನಾಗಿ ಮಾತಾಡ್ತಾರೆ. ಯಾಕೆ ನಾನು ಹೇಳ್ತೇನೆ ಅಂದರೆ, ನಾವು ಐವನ್ ಸರ್ ಪ್ರೋಗ್ರಾಮನ್ನು ಹೋಗ್ತೇವೆ ಆವಾಗವಾಗ. ಇತ್ತೀಚೆಗೆ ಒಂದು ಪ್ರೋಗ್ರಾಮಿಗೆ ಹೋಗಿದ್ದೆ. ಆ ಪ್ರೋಗ್ರಾಮ್ 7 ಗಂಟೆಗೆ ಶುರುವಾಗಬೇಕಿತ್ತು. ನಾನು ಗೆಸ್ಟ್ ಆಗಿ ಕರೆದಿದ್ರು. ನಾನು ಹೋಗಿದ್ದೇನೆ 7 ಗಂಟೆಗೆ. ಶುರುವಾಗುವಾಗ 7:50, 50 ನಿಮಿಷ ಲೇಟು. ನನಗೆ 8:15 ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕು. ಸೊ ನಾನು ಹೇಳಿದೆ ಆರ್ಗನೈಸ್ ಅವರ ಹತ್ರ, ನನಗೆ 8:15 ಹೋಗಬೇಕು, ಏನಾದರೂ ಬೇಡಿ ಈಗ ಶುರು ಮಾಡ್ತೇವೆ, ನಿಮಗೆ ಫಸ್ಟ್ ಸ್ಪೀಚ್ ಕೊಡ್ತೇವೆ ಅಂತ ಹೇಳಿದರು. ಫಸ್ಟ್ ಸ್ಪೀಚ್ ಶುರುವಾಯಿತು. ನನಗೆ ಮಾತಾಡಲಿಕ್ಕೆ ಕೊಟ್ಟರು. ಒಂದು 7-8 ನಿಮಿಷ ಮಾತಾಡಿ ಇನ್ನೇನು ಹೋಗ್ಬೇಕಂತ ಅಲ್ಲಿಗೆ ಹೋಗಿದ್ದೇನೆ. ಇಲ್ಲಿ MC ಏನಂತಾರೆ ಗೊತ್ತಾ, ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಂತ ವಾಲ್ಟರ್ ನಂದಳಿಕೆ ಅವರು ನಮ್ಮನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ ಅಂತ. ಅದಾದ್ರೆ ಪರವಾಗಿಲ್ಲ. ಇನ್ನೊಂದು ಕಾರ್ಯಕ್ರಮದಲ್ಲಿ 18 ಜನ ಗೆಸ್ಟ್ ವೇದಿಕೆಯಲ್ಲಿ, 18 ಜನ. ಸನಿ ಬತ್ತಿನ ಯಾನ್ ಒಲ್ತುರ್ತಿಕ್ಕಿ ಅನಗೊತ್ತು ಜನನ ಕಾರ್ಯಕ್ರಮದ ಅಧ್ಯಕ್ಷರು ಮಲ್ದಿರು. ಅಧ್ಯಕ್ಷರು ಮಲ್ತಂಡ ಲಾಸ್ಟ್ ಮೂಮೆಂಟ್ ಮೊಟ್ಟ ಉಂಟಡತ್ತ, ಲಾಸ್ಟ್ ತನಕ ನಿಲ್ಬೇಕು. ಇವರ ಈ ಐವನ್ ಡಿಸೋಜ ಇರಲಿಲ್ಲ ದೇವರ ದಯೆಯಿಂದ. ಅದರಲ್ಲಿ ಬೇರೆ ಎಲ್ಲ ಈ ಪೊಲಿಟಿಷಿಯನ್ ಬರುವುದು, ಮಾತಾಡುವುದು, ಹೋಗುದು. ಈ 18ರಲ್ಲಿ 10 ಗಂಟೆಗೆ ಪ್ರೋಗ್ರಾಮ್ ಶುರುವಾಗಿದೆ ಮತ್ತು ಮಧ್ಯದಲ್ಲಿ MC ಹೇಳುವುದು ಕರೆಕ್ಟ್ 1:15ಗೆ ಊಟ ಕೊಡ್ತೇವೆ ಅಂತ. ಅಲ್ಲಿ ಎಲ್ಲ ಆಗಿ 2 ಕಾಲು ಆಗಿದೆ. ಎಲ್ಲರದು ನನ್ನದೊಂದು ಮಾತಾಡ್ಲಿಕ್ಕೆ ಬಾಕಿ. ಅಧ್ಯಕ್ಷ ಅಲ್ವಾ, ಎಲ್ಲ ನನಗೆ ಖುಷಿಯೇನು, ಎಲ್ಲರೂ ಇದ್ದಾರಂತ, ಯಾಕೆಂದ್ರೆ ಊಟ ಉಂಟು. ಅದರಲ್ಲೂ MC ನೋಡಿ, ಈಗ ಎಲ್ಲರದು ಮಾತಾಡಿ ಆಯ್ತು. ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ವಾಲ್ಟರ್ ನಂದಳಿಕೆ ಅವರು ಮಾತಾಡ್ಲಿಕ್ಕಿದ್ದಾರೆ. ಊಟಕ್ಕೆ ಹೋಗುವವರು ಹೋಗಬಹುದು. ಇದಕ್ಕೆ ನಡೆದು ನನ್ನ ಕೆಟ್ಟು ಒಲ್ಲ ಉಂಡ 17 ಗೆಸ್ಟ್ ಯಾನು ಲಾಸ್ಟ್ ಯಾನು ಇಂಚಿನ ಭಾಷಣ ಮಲ್ಪನಾಗ ಜನಗಳು ಒಣಸ್ ಮಲ್ಪಿ. ಮೇಡಮ್, ಅದು ಆದ್ರೂ ಪರವಾಗಿಲ್ಲ, ಸ್ವಲ್ಪ ಆದ್ರೂ ಉಡುಪಿಯಲ್ಲಿ ಇತ್ತೀಚೆಗೆ ಈ ಸ್ವಾಗತ ಭಾಷಣ ಮತ್ತು ಲಾಸ್ಟಿಗೆ ಒಂದು ಧನ್ಯವಾದ ಸಮರ್ಪಣೆ ಉಂಟಲ್ಲ, ಒಬ್ಬ ಸ್ವಾಗತ ಭಾಷಣ 10 ನಿಮಿಷ ಆದ್ರೆ ಧನ್ಯವಾದ ಸಮರ್ಪಣೆ 20 ನಿಮಿಷ. ಅದರಲ್ಲಿ ಒಂದು ಗವರ್ಮೆಂಟ್ ಆಫೀಸರ್ ಲೇಡಿ, ಪಾಪ ಒಂದೆರಡು ವರ್ಷ ಇದೆ ಅವರಿಗೆ ರಿಟೈರ್ಡ್ ಆಗ್ಲಿಕ್ಕೆ. ಅವರು ಯಾವ ಕಾರ್ಯಕ್ರಮಕ್ಕೂ ಹೋಗುವುದಿಲ್ಲ. ಆ ಕಾರ್ಯಕ್ರಮಕ್ಕೆ ಹೇಗೆ ಬಂದಿದ್ದಾರೆ ಗೊತ್ತಿಲ್ಲ. ಅದಕ್ಕೆ ಈ ಧನ್ಯವಾದ ಹೇಳುವವರು ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಅವರು ಹೇಳುವುದು, ಇವರು ಇಷ್ಟು ಬ್ಯುಸಿ ಇರ್ತಾರೆ, ಯಾವ ಪ್ರೋಗ್ರಾಮ್ಗೂ ಹೋಗುವುದಿಲ್ಲ, ಇವತ್ತು ಕೂಡ ಅವರು ಬರುವುದಿಲ್ಲ ಅಂತ ಹೇಳಿದ್ರು, ಆದ್ರೆ ನಾನು ಅವರನ್ನು ಬಲಾತ್ಕಾರ ಮಾಡಿ ಕರೆತಂದೆ. ನನಗೆ ಅರ್ಥ ಆಗುವುದಿಲ್ಲ. ಇಂಥ ಸೀರಿಯಸ್ ಪ್ರೋಗ್ರಾಮ್ ಆದ್ರೆ ಪರವಾಗಿಲ್ಲ. ಮೊನ್ನೆ ನನ್ನ ಕ್ಲೋಸ್ ಫ್ರೆಂಡ್ ತೀರಿ ಹೋದ್ರು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ. ಕ್ಲೋಸ್ ಫ್ರೆಂಡ್ ಅಂದ್ರೆ ಐವನ್ಗೆ ಗೊತ್ತು, ಅವರು ಕೂಡ ನಮ್ಮೊಟ್ಟಿಗೆ ಬಂದಿದ್ದಾರೆ ಬಾರೇನಿಗೆ. ತೀರಿ ಹೋದ್ರು. ಶ್ರದ್ಧಾಂಜಲಿ ಮಾಡುವಾಗ ನಾನು ಕೂಡ ವೇದಿಕೆಯಲ್ಲಿದ್ದೆ. MC ಹೇಳುವುದು, ಸೊ ಇವರು ವಾಲ್ಟರ್ ನಂದಳಿಕೆ ಅವರ ಅತ್ಯಂತ ಆತ್ಮೀಯರು. ವಾಲ್ಟರ್ ನಂದಳಿಕೆ ಅವರನ್ನು ಬಿಟ್ಟು ಹೋಗಬಾರದಿತ್ತು ಮತ್ತು ನನ್ನನ್ನು ಕರ್ಕೊಂಡು ಹೋಗ್ಬೇಕಿತ್ತು. ಅವರು ಎಂತ ಮಾತಾಡ್ಲಿಕ್ಕೆ ಒಂದು ಅರ್ಥ ಇಲ್ವಾ? ಅಂದ್ರೆ
ಇವತ್ತಿನ ಕಾರ್ಯಕ್ರಮಗಳು ಹಾಗಿರುವಾಗ ನಾನು ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ MIO ಬಹಳ ಒಂದು ದೂರದೃಷ್ಟಿ ಇಟ್ಟು ಚಿಕ್ಕ ಕಾರ್ಯಕ್ರಮ ಚೊಕ್ಕದಾಗಿ ಮಾಡಿ ನಮಗೆಲ್ಲರಿಗೂ ಒಂದು ಏನು ಇನ್ಸ್ಪಿರೇಷನ್ ಆಗ್ತಾರೆ. ಇವತ್ತು ಈ 10,000 ಮನೆಗಳ ಕ್ಯಾನ್ಸರ್ ಜಾಗೃತಿ ಸಮೀಕ್ಷೆಯಲ್ಲಿ ನಾನು ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಟ್ ಮಾಡ್ತೇನೆ. ಆ ಸಮೀಕ್ಷೆ ಮಾಡಿದ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಚಪ್ಪಾಳೆ. ನಿಮ್ಮಲ್ಲಿ ಇರ್ಬೋದಲ್ವಾ? ಯಾರೆಲ್ಲ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರಾ? ಇಲ್ಲಿ ಯಾರಾದರೂ ಇರಬಹುದು, ನನ್ಗೆ ಗೊತ್ತು, ಅಲ್ಲಿದ್ದಾರೆ ನೋಡಿ. ನಾನು ಎಲ್ಲ ಇದ್ದಾರೆ. ಅಲ್ಲ, ನಿಮಗೆ ಯಾಕೆ ನಾನು ಎಪ್ರಿಷಿಯೇಟ್ ಮಾಡ್ತೇನೆ, ಯಾಕೆ ಅಂತ ಹೇಳ್ತೇನೆ ನಿಮಗೆ. ಅಂದರೆ ಇವತ್ತು ಕ್ಯಾನ್ಸರ್ ಎಂಬ ಶಬ್ದ ಕೇಳಿದ ಕೂಡಲೇ ಓಡಿ ಹೋಗುವವರಿದ್ದಾರೆ. ನಾನು ಡಾಕ್ಟರ್ ಸುರೇಶ್ ರಾವ್ ಹತ್ರ ಮೊನ್ನೆ ಹೇಳಿದ್ದೇನೆ, ಒಬ್ಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ನಮ್ಮ ಸೊಸೈಟಿದ್ದು, ಐವನ್ ತರ ಒಬ್ಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಅವರ ಹತ್ರ ನಾನು ಹೋಗಿ ಹೇಳಿದೆ, ಡಾಕ್ಟರ್ ಸುರೇಶ್ ರಾವ್ ಅವರೊಂದು ಆ್ಯಪ್ ಮಾಡಿದ್ದಾರೆ, ಅದನ್ನ ನಿಮಗೆ ತೋರಿಸಬೇಕು, ಇದರಿಂದ ನಮಗೆ ಹೆಲ್ಪ್ ಆಗಬೇಕಂತ. ಅವರು ಕೈ ಮುಗಿದು ಹೇಳಿದರು, ಕ್ಯಾನ್ಸರ್ ಅಂದರೆ ಅದರಷ್ಟು ಭಯ ನನಗೆ ಬೇರೆ ಯಾವುದಿಲ್ಲ, ದಯಮಾಡಿ ಅದರ ಬಗ್ಗೆ ಒಂದು ಮಾತಾಡಬೇಡಿ. ನೋಡಿ, ಇಂತಹ ಕಲಿತವರು ಕ್ಯಾನ್ಸರ್ನ ಬಗ್ಗೆ ಇಷ್ಟು ಭಯಪಡುವಾಗ ಒಂದು ಜಸ್ಟ್ ಇಮ್ಯಾಜಿನ್ ಮಾಡಿ. ಮೊನ್ನೆ ಒಬ್ಬರು ಲಿಫ್ಟಲ್ಲಿರುವಾಗ ನನಗೆ ಒಂದು ಪರಿಚಿತರು ಸಿಕ್ಕಿದ್ರು. ನಾನು ಹೇಳಿದೆ, ಹಾಯ್ ಹೇಗಿದ್ದೀರಿ ಅಂತ. ಚೆನ್ನಾಗಿದ್ದೇನೆ ಅಂತ ಹೇಳಿದೆ. ಸ್ವಲ್ಪ ನನಗೆ ಕೇಳಲಿಲ್ಲ. ಮತ್ತೆ ಕೊನೆ ಹೇಳಿದೆ, ಚೆನ್ನಾಗಿದ್ದೀರಲ್ವಾ, ಹೇಗಿದ್ದೀರಿ ಅಂತ. ಚೆನ್ನಾಗಿದ್ದೇನೆ ಅಂತ ಹೋದರು. ಅವರು ಹೋಗಿ ಆ ದಿನ ಸಾಯಂಕಾಲ ನನಗೆ ವಾಟ್ಸಪ್ಪಲ್ಲಿ ಇಷ್ಟು ದೊಡ್ಡ ಮೆಸೇಜ್, ನಿನಗೆ ಯಾರು ಹೇಳಿದ್ದು ನನಗೆ ಕ್ಯಾನ್ಸರ್ ಉಂಟಂತ? ಸತ್ಯ ಹೇಳಬೇಕು, ಎರಡೆರಡು ಸರ್ತಿ ಕೇಳಿದ್ದಿ ಹೇಗಿದ್ದೀರಂತ. ನನಗೆ ಗೊತ್ತೇ ಇಲ್ಲ ವಿಷಯ. ಹಾನೆಸ್ಟ್ಲಿ ನನಗೆ ವಿಷಯನೇ ಗೊತ್ತಿಲ್ಲ. ಆದರೆ ಒಂದು ಮನಸ್ಸಿನೊಳಗೆ ಒಂದು ಭ್ರಮೆ ನೋಡಿ. ಅಂದರೆ ಹೋಗುವಾಗ ಏನಾಯ್ತು ಅದರಲ್ಲಿ ನೋಡಿ. ಇಲ್ಲಿ ಕ್ಯಾನ್ಸರ್ ಸರ್ವೈವರ್ ಆಗಿ ನಮ್ಮ ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಕೆಲವರು. ನಾವು ಕ್ಯಾನ್ಸರ್ ಫೈಟ್ ಮಾಡಿ ಬಂದಿದ್ದೇವೆ, ನೀವು ಫೈಟ್ ಮಾಡಿ. ಅವರು ದೇ ಆರ್ ದ ರಿಯಲ್ ವಾರಿಯರ್ಸ್. ಯಾಕಂದ್ರೆ ಕ್ಯಾನ್ಸರ್ ಯಾವಾಗ ಹೇಳಿ ನಮಗೆ ಬರುವುದಿಲ್ಲ, ಯಾರಿಗೆ ಬರ್ತದಂತ ಗೊತ್ತಿಲ್ಲ, ಯಾರು ಕೂಡ ಅದಕ್ಕೆ ಇಮ್ಯೂನ್ ಅಲ್ಲ, ಯಾವ ಡಾಕ್ಟರ್ ಕೂಡ ಇಲ್ಲ. ಒಬ್ಬ ಡಾಕ್ಟರ್ ಸುರೇಶ್ ರಾವ್ ಹೇಳಿದ್ರು, ನನ್ನ ಫ್ಯಾಮಿಲಿಯಲ್ಲಿ 3 ಜನರಿಗೆ ಇದೆ ಅಂತ. ಯಾರಿಗೂ ಇದು ಇಮ್ಯೂನ್ ಅಲ್ಲ. ನೋಡಿ, ನಾವೆಲ್ಲ ಯೋಚಿಸಬಹುದು, ಡಾಕ್ಟರ್ ಆದ್ರೆ ಅವರಿಗೆ ಏನು ಕಾಯಿಲೆ ಅಲ್ಲ ಅಂತ. ಈ ಪ್ರಪಂಚದ ಅತ್ಯಂತ ಶ್ರೇಷ್ಠ ಕಣ್ಣಿನ ತಜ್ಞ ಅವರು ಕೂಡ ಕನ್ನಡಕ ಇಟ್ಟೇ ಕೆಲಸ ಮಾಡುವುದು, ನೆನಪಿಡಿ. ಅಂದ್ರೆ ಯಾರಿಗೆ ಕೂಡ ಇದರಲ್ಲಿ ಇಮ್ಯುನಿಟಿ ಇಲ್ಲ. ಆದ್ರೆ ಆ ಧೈರ್ಯ ಇನ್ನೊಬ್ಬರಿಗೆ ಕೊಡ್ತಾರಲ್ವಾ, ಅದು ಇಂಪಾರ್ಟೆಂಟ್. ನಿಮಗೆ ಯಾಕೆ ನಾನು ಹೇಳ್ತೇನೆ ಅಂದ್ರೆ, ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಒಂದು ಕಾಸ್ಟ್ ಸೆನ್ಸಸ್ ಮಾಡಿದುಂಟಲ್ಲ, ಅದರಲ್ಲಿ ಪಾಪ ಟೀಚರ್ಸ್, ಗವರ್ಮೆಂಟ್ ವರ್ಕರ್ಸ್ಗೆ ಮನೆಗೆ ಹೋದಾಗ ಎಷ್ಟೆಲ್ಲ ಬೈದಿದ್ದಾರೆ ಗೊತ್ತಾ? ಎಷ್ಟೆಲ್ಲ ಬೈದಿದ್ದಾರೆ ಸುಮ್ಮನೆ. ನಿಮಗೆ ಕೂಡ ನನಗೆ ಗೊತ್ತು, ನಿಮ್ಮ ಸ್ಟೋರಿಯನ್ನು ಅನುಭವವನ್ನು ಹೇಳಿದ್ರೆ ಗ್ಯಾರಂಟಿ ನೀವು ಕೂಡ ಹೇಳ್ತೀರಾ ಯಾವ ರೀತಿಯ ಆ ಸ್ಪಂದನೆ ಅವರು ಮಾಡಿರ್ಬಹುದಂತ. ಎಷ್ಟೋ ಜನರು ನಮಗೆ ಇದು ಬೇಡ ಹೋಗಿ ಅಂತ ನಿಮ್ಮನ್ನ ಒಂದು ಡಿಫ್ರೆಂಟ್ ವರ್ಗದಲ್ಲಿ ಅವರು ನೋಡ್ಲಿಕ್ಕೆ ಇರಬಹುದು. ಆದರೆ ನೀವು ಧೈರ್ಯದಿಂದ ಇವತ್ತು 10,000 ಮನೆಗಳಿಗೆ ಹೋಗಿ ಸಮೀಕ್ಷೆ ಮಾಡಿದ್ದೀರಿ. ಇದು ಡಾಕ್ಟರ್ ಸುರೇಶ್ ರಾವ್ ಮತ್ತವರ ಎಂಟೈರ್ MIO ಹಾಸ್ಪಿಟಲ್ ಇರಲಿ, ಸಂಜೀವಿನಿ ಟ್ರಸ್ಟ್ ಇರಲಿ, ಅವರದು ಒಂದು ದೂರದೃಷ್ಟಿ ಏನಿದೆ, ಅವರದೊಂದು ವಿಷನ್ ಏನಿದೆ, ಇದರಲ್ಲಿ ಗೊತ್ತಾಗ್ತದೆ. ಅವರು ಕೇವಲ ನಮ್ಮ ಕ್ಯಾನ್ಸರ್ ಪೇಷಂಟ್ಸ್ಗೆ ಇವತ್ತು ನಮಗೆ ಸಿಂಪತಿ ಬೇಕಾಗಿಲ್ಲ. ಸಿಂಪತಿ, ಅಯ್ಯೋ ಪಾಪ ಆಗ್ಬಾರ್ದಿತ್ತು, ನನಗೆ ಅರ್ಥ ಆಗ್ತದೆ ನಿಮ್ಮ ಕಷ್ಟ. ನೋ, ಇವತ್ತು ನಮಗೆ ಎಂಪತಿ ಬೇಕು. ದಟ್ ಈಸ್ ವಾಟ್ ಡಾಕ್ಟರ್ ಸುರೇಶ್ ರಾವ್ ಈಸ್. ಅವರು ಸುರೇಶ್ ರಾವ್ ಬಂದ ಒಬ್ಬ ರೋಗಿಗಳ ಅಥವಾ ಕ್ಯಾನ್ಸರ್ ಪೇಷಂಟ್ನ ಪರಿಸ್ಥಿತಿಯನ್ನು ಅವರು ಅರ್ಥ ಮಾಡಿಕೊಳ್ತಾರೆ. ನನಗೆ ಗೊತ್ತು, ನಾನು ರೆಫರ್ ಮಾಡಿದ ನನ್ನದೇ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಅನ್ನ ನಾನು ರೆಫರ್ ಮಾಡಿ ಎಷ್ಟೊಂದು ಖುಷಿಯಿಂದ ಹೋಗ್ತಾರೆ. ಒಂದು ವಿಶೇಷತೆ ಏನಂದ್ರೆ, ಇದರ ಕ್ರೆಡಿಟ್ ನಿಮಗೆ ಎಲ್ಲ MIಗೆ ಹೋಗ್ತದೆ. ಯಾಕೆಂದ್ರೆ ಯಾವುದೇ ಪೇಷಂಟ್ ಇರಲಿ, ಇಲ್ಲಿ ಬಂದು ಒಮ್ಮೆ ಎಂಟ್ರಿ ಆದಾಗ ಅವರದ್ದು, ನಾನು ಸತ್ಯ ಹೇಳ್ತೇನೆ, 50% ಅವರದ್ದು ರೋಗ ಅಲ್ಲಿಯೇ ಗುಣವಾಗ್ತದೆ. ಯಾಕೆ ಗೊತ್ತಾ? ವಾಚ್ಮ್ಯಾನ್ ಇಂದ ಹಿಡಿದು ಮೇಲೆ ಇಲ್ಲಿ ಸಿಸ್ಟರ್ ಅನಿತಾರವರೆಗೆ ಎಲ್ಲರ ಮುಖದಲ್ಲಿ ನಗು, ಏನು ಕೂಡ ಇದಿಲ್ಲ, ಏನು ಬೇಸರ ಇಲ್ಲ. ಸಿಸ್ಟರ್ ಜ್ಯೋತಿ ಇರಲಿ ಅಥವಾ ನಿಮ್ಮ ಯಾರು ಕೂಡ ನಿಮ್ಮ ಟೀಮ್ ಮೆಂಬರ್ಸ್ ಇರಲಿ, ಅವರು ಅಷ್ಟು ಪಾಸಿಟಿವಿಟಿಯಿಂದ ಅವರನ್ನು ಅಷ್ಟು ಪಾಸಿಟಿವಿಟಿಯಲ್ಲಿ ಮತ್ತು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಅವರು ಟ್ರೀಟ್ ಮಾಡುವ ರೀತಿ ನೋಡಿದ್ರೆ, ಐವನ್ ಹೇಳಿದ್ರು ತಮ್ಮ ಮಾತಿನಲ್ಲಿ, ಯಾಕೆಂದ್ರೆ ಆ ಒಂದು ಪಾಸಿಟಿವಿಟಿಯಿಂದ 50% ರೋಗ ಗುಣ ಆಗ್ತದೆ ಅಂತ. ಇಲ್ಲಿ ಬಂದವರು ಆ ಒಂದು ವಿಷಯವನ್ನು ನಾನು ಎಲ್ಲಿ ಕೂಡ ಹೇಳ್ಬಹುದು. ನಾನು ಇಂಟರ್ವ್ಯೂ ಮಾಡುವಾಗ ಪ್ರತಿಯೊಂದು ಸರ್ವೈವರ್ ಹೇಳುವುದು ಏನು ಗೊತ್ತಾ? ಬೇಕಾದ್ರೆ ನೀವು ನೋಡಿ ಯೂಟ್ಯೂಬ್ ಅಲ್ಲಿ, ಸರ್ವೈವರ್ ಮಾತಾಡುವುದು MIOನ ಟ್ರೀಟ್ಮೆಂಟ್ನ ಬಗ್ಗೆ ಮತ್ತು ಹಾಸ್ಪಿಟಾಲಿಟಿಯ ಬಗ್ಗೆ.
ಇಲ್ಲ, ಇದು ಯೂಟ್ಯೂಬ್ ಅಲ್ಲಿ ನೀವು ಪ್ರತಿಯೊಬ್ಬರು ನೋಡಬಹುದು. ಕೊನೆಗೆ ಡಾಕ್ಟರ್ ಸುರೇಶ್ ರಾವ್ ನಾವು ಹೇಳಿದೆ ಅವರಿಗೆ ಎಂಪತಿ ಅಂತ, ಅಂದ್ರೆ ಇನ್ನೊಬ್ಬರ ಬಗ್ಗೆ ಕಾಳಜಿ ತುಂಬಾ ಇದೆ. ಇವತ್ತು ಇಂಥ ಕಾರ್ಯಕ್ರಮಗಳು ನಮಗೆ ಯಾಕೆ ಬೇಕು? ಒಬ್ಬ ಡಾಕ್ಟರ್ ಒಬ್ಬ ರೋಗಿಯನ್ನ ಸಾವಿನ ದವಡೆಯಿಂದ ಪಾರಾಗಿಸಿ ಜೀವಂತ ಉಳಿಸಲು ಎಷ್ಟೊಂದು ಪ್ರಯತ್ನ ಮಾಡ್ತಾರೆ ನಮ್ಗೆ ಗೊತ್ತು. ಆದರೆ ಅದೇ ಇವತ್ತು ನೋಡಿ ಇಡೀ ವಿಶ್ವದಲ್ಲಿ at a given time more than 50,000 scientists are busy in destruction work. ಹೇಗೆ ಇನ್ನೊಬ್ಬರನ್ನ ನಾಶ ಮಾಡುವುದು, ಹೇಗೆ ಇನ್ನೊಂದು ದೇಶವನ್ನ ಫಿನಿಶ್ ಮಾಡುವುದು, ಹೇಗೆ ಸಿವಿಲಿಯರನ್ನ ಮಕ್ಕಳನ್ನ ಕೊಲ್ಲುವುದು, ಹೇಗೆ ನಾವು ಪವರ್ ಅನ್ನ ತೆಗೆದುಕೊಳ್ಳುವುದು. ನೋಡಿ, ಆ ರೀತಿಯ ಆ ಒಂದು ಹ್ಯುಮ್ಯಾನಿಟಿ ಅಲ್ಲಿ ಈ ರೀತಿಯ ಜೀವಗಳನ್ನು ಉಳಿಸುವಂತಹ ಹ್ಯುಮ್ಯಾನಿಟಿ ಇಲ್ಲಿ, ಇದು ದೇವರ ಕೆಲಸ. ವಿಧಾನಸೌಧದ ಕೆಲಸ ದೇವರ ಕೆಲಸ ಹೇಳಿದ್ರು, ನಾನು ಹೇಳ್ತೇನೆ ಆಸ್ಪತ್ರೆಯ ಕೆಲಸ ದೇವರ ಕೆಲಸ. ಪ್ರತಿಯೊಬ್ಬ ವೈದ್ಯರು, ಪ್ರತಿಯೊಬ್ಬ ನಮ್ಮ ನರ್ಸಿಂಗ್ ಆಫೀಸರ್ಸ್ ಮತ್ತು ಪ್ರತಿಯೊಬ್ಬ ಟೀಮ್ ಮೆಂಬರ್ಸ್ ಅವರು ದೇವರಂತೇನೆ ಅಂತ ಹೇಳಿ ಇವತ್ತಿನ ಈ ಅವಕಾಶವನ್ನು ನನಗೆ ನೀಡಿದ್ದೀರಿ. ನಾನು MIOನ ಫ್ಯಾಮಿಲಿ ಮೆಂಬರ್, ನಾನು ಗೆಸ್ಟ್ ಅಲ್ಲ. ಆದರೆ ಈ ಸಾಧನೆ ಬಹುಶಃ ನಮ್ಮ ಕಾರ್ಯಕ್ರಮಕ್ಕೂ ಇನ್ನಷ್ಟು ಏನು ಬಲವನ್ನು ಕೊಡ್ತದೆ, ನಮಗೆ ಪಾಸಿಟಿವಿಟಿಯನ್ನು ಕೊಡ್ತದೆ. ಕ್ಯಾನ್ಸರ್ ಗೆಲ್ಲೋಣ ಕಾರ್ಯಕ್ರಮದಲ್ಲಿ ಕೆಲವರು ಯೂಟ್ಯೂಬಲ್ಲಿ ಕ್ಯಾನ್ಸರ್ ಅಂದ ತಕ್ಷಣ ಸ್ಕಿಪ್ ಮಾಡ್ತಾರೆ. ನನಗೆ ಗೊತ್ತು, ಹೇಳಿದ್ದಾರೆ. ನಾನು ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮಾಡುವಾಗ ಪ್ಲೀಸ್ ಇದೊಂದು ಫಾರ್ವರ್ಡ್ ಮಾಡಬೇಡ ಅಂತ ಹೇಳುವುದುಂಟು. ಅಂದರೆ ಅವರು ಆ ರೀತಿಯ ಮನಸ್ಸಿನ ಭಾವನೆ ಅವರಿಗುಂಟು. ಅವರನ್ನು ನಾವು ಗೆಲ್ಲುವಂಥ ಕೆಲಸವನ್ನು ಇನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು. ಅದು ಮಾಡಬೇಕಾದ್ರೆ ಇಂತಹ ಸರ್ವೆಯ ರಿಸಲ್ಟ್ ಬರಬೇಕು. ಮತ್ತು ವಿದೌಟ್ ಗವರ್ಮೆಂಟ್ ಸಪೋರ್ಟ್ ವಿ ಕಾಂಟ್ ಡೂ ಎನಿಥಿಂಗ್. ಇನ್ನು ತುಂಬ ಕೆಲಸವನ್ನು ಮಾಡಬಹುದು. ಐವನ್ ಡಿಸೋಜ್ ಅವರಿಗೆ ನಾನು ವಿಶೇಷವಾಗಿ 2 ವಿಷಯಕ್ಕೆ ಧನ್ಯವಾದ ಹೇಳ್ತೇನೆ. ಮೊದಲನೇದಾಗಿ, ಅವರ ಭಾಷಣ ಆದ ತಕ್ಷಣ ಅವರು ಹೊರಟು ಹೋಗಲಿಲ್ಲ, ನನ್ನ ಭಾಷಣ ಆಗುವ ತನಕ ಕಾಯ್ದು ಕೂತ್ಕೊಂಡಿದ್ದಾರೆ. ಎರಡನೇದು, ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಆಗುವ ಎಲ್ಲ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಮುಖ್ಯಮಂತ್ರಿಯವರಿಗೆ ಬಹುಶಃ ಇಲ್ಲಿ ಒಮ್ಮೆ ಕರೆ ತಂದರೆ ನನಗೆ ಗ್ಯಾರಂಟಿ 100% ಗ್ಯಾರಂಟಿ ಇದೆ, ಅಟ್ಲೀಸ್ಟ್ ಆ ರೇಡಿಯೇಷನ್ ಮಿಷಿನ್ ಒಂದು ನಮ್ಮದು ಫ್ರೀ ಆಗ್ಬೋದು. ಸೊ ಕಂಟಿನ್ಯೂಸ್ ಈ ಕಾರ್ಯಕ್ರಮ ನಡೀಲಿ. ಮತ್ತು MIO ಟೀಮ್ ಮೆಂಬರ್ಸ್, ಐ ಆಮ್ ಪ್ರೌಡ್ ಆಫ್ ಯು ಆ್ಯಂಡ್ ಯು ಆರ್ ರಿಯಲಿ ಇನ್ಸ್ಪಿರೇಷನ್. ಅಂದರೆ ಎಲ್ರಿಗೂ, ಪ್ರತಿಯೊಬ್ಬರಿಗೂ ನೀವು ಇನ್ಸ್ಪಿರೇಷನ್. ಥ್ಯಾಂಕ್ ಯು ಆ್ಯಂಡ್ ಜೈ ಹಿಂದ್. ಧನ್ಯವಾದಗಳು ಸರ್. ಎಲ್ಲರನ್ನೂ ನಗಿಸಿದ್ದೀರಿ, ಹಾಗೆ ನಗುವಿನ ಮೂಲಕವೇ ಸಂದೇಶವನ್ನು ಕೂಡ ನೀಡಿದ್ದೀರಿ. ಸಾಮಾಜಿಕ ಕಳಕಳಿಯ ವೈದ್ಯರು ಹಾಗೂ ಸಮಾಜಮುಖಿ ಮಾಧ್ಯಮಗಳು ಜೊತೆಯಾದರೆ ಧನಾತ್ಮಕ ಬದಲಾವಣೆಗಳನ್ನು ಸಮಾಜದಲ್ಲಿ ತರಲು ಸಾಧ್ಯ ಎಂಬುದನ್ನು ಇನ್ನೊಮ್ಮೆ ಸಾಬೀತುಪಡಿಸಿದ ನಿಮಗೆ ಧನ್ಯವಾದಗಳನ್ನು ಹೇಳುತ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವು ಬರುತ್ತಾ ಇದ್ದೇವೆ, ಬರಲಿಲ್ಲ. ಯಾಕೆಂತ ಹೇಳಿದರೆ ಇವತ್ತಿನ ವಿಶೇಷ ಅಂತ ಹೇಳಿದರೆ ಧನ್ಯವಾದ ಸಮರ್ಪಣೆಯ ನಂತರ ಕೂಡ ಒಂದು ಸಣ್ಣ ಕಿರುಚಿತ್ರ, ಅಂದರೆ ಸರ್ವೆಯ ಬಗ್ಗೆ ನಾವು ಪ್ರಾರಂಭದಲ್ಲಿ ತೋರಿಸಲಿಲ್ಲ. ಸೊ ಅದನ್ನು ಕೂಡ ಎಲ್ಲರಿಗೂ ತೋರಿಸ್ತೀನಿ. ನಾನು ತುಂಬ ಟಿಪ್ ಟಾಪ್ ಆಗಿ ಬಂದಿದ್ದೆ ಧನ್ಯವಾದ ಹೇಳಲಿಕ್ಕೆ. ವಾಲ್ಟರ್ ಅವ್ರ ಸ್ಪೀಚ್ ಕೇಳಿದ್ಮೇಲೆ ಟೆನ್ಷನ್ ಆಗ್ತಾ ಉಂಟು, ತುಂಬ ಶಾರ್ಟ್ ಆಗಿ ಇಡ್ತೇನೆ. ಸೊ ಮೊದಲನೇದಾಗಿ ಶ್ರೀ ಐವನ್ ಡಿಸೋಜ್ ಅವರೇ, ನೀವು ನಮ್ಮವರೇ. ನೀವು ಯಾವಾಗಲೂ ಹೊರಗಿನವರಂತ ನಮಗೆ ಅನಿಸ್ಲೇ ಇಲ್ಲ. ಮುಂಚೆ ಸಹ ಇಲ್ಲಿ ಬಂದಿದ್ದೀರಿ, ಪೇಷಂಟ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದೀರಿ, ಹಣ್ಣು ಹಂಪಲನ್ನು ಕೊಟ್ಟಿದ್ದೀರಿ. ಸೊ ಯು ಆರ್ ಆಲ್ವೇಸ್ ಒನ್ ಆಫ್ ಅಸ್. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ನಾನು ಯಾವಾಗಲೂ ಕ್ಯಾನ್ಸರ್ ಪೇಷಂಟ್ಸ್ ನೋಡ್ತಾ ಇರ್ತಿದ್ದೀನಿ. ಇತ್ತೀಚೆಗೆ ಒಂದು 2-3 ಮಂತ್ಸಿಂದ ನಾರ್ಮಲ್ ಪೀಪಲ್ ನನ್ನ OPD ಬರ್ತಾರೆ, ಅವರಿಗೇನು ರೋಗ ಇರೋದಿಲ್ಲ, ಆದರೂ OPD ಬರ್ತಾರೆ. ನನಗೆ ಆಶ್ಚರ್ಯ, ಯಾಕೆ ಬರ್ತಿದ್ದಾರೆ ಇವರು, ನಮ್ಮ ಹಾಸ್ಪಿಟ್ಲ್ ಯಾಕೆ ಬಂದಿದ್ದಾರೆ? ಮತ್ತೆ ನೋಡುವಾಗ ಕ್ಯಾನ್ಸರ್ ಗೆಲ್ಲೋಣ ಪ್ರೋಗ್ರಾಮ್ ನೋಡಿದ್ದಾರೆ. ಸೊ ಆವಾಗ ನಂಗೆ ಗೊತ್ತಾಗ್ತದೆ ಈ ಪ್ರೋಗ್ರಾಮ್ ಇಸ್ ಎ ಸಕ್ಸಸ್. ಸೊ ಜನರಲ್ಲಿ ಅರಿವು ಮೂಡ್ತಾ ಇದೆ. ಅವರಲ್ಲಿ ಏನಾದರೂ ಒಂದು ಸಣ್ಣ ಡೌಟ್ ಇದ್ದರೆ ಮೊದಲೇ ಬರ್ತಾ ಇದ್ದಾರೆ. ಈಗ ಕ್ಯಾನ್ಸರ್ ಇರಲಿಕ್ಕಿಲ್ಲ, ಬಟ್ ಅವರಿಗೊಂದು ಸಮಾಧಾನ. ಹಾಗೆ ಆ ಸಮಾಧಾನ ಇನ್ನೂ ಜಾಸ್ತಿ ಸ್ಪ್ರೆಡ್ ಆದರೆ ಐ ಥಿಂಕ್ ಇಟ್ ಇಸ್ ಎ ಬಿಗ್ ಸಕ್ಸಸ್. ಸೊ ಇದನ್ನು ನಿಜ ಮಾಡಿದ್ದಕ್ಕೆ, ಹಾಗೆ ಪುನಃ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಬಂದಿದ್ದಕ್ಕೆ ಶ್ರೀ ವಾಲ್ಟರ್ ನಂದಡ್ಡಿ ಅವರಿಗೆ ನಿಮಗೂ ಧನ್ಯವಾದಗಳು.